ಫೆಬ್ರವರಿ ತಿಂಗಳಿನಲ್ಲಿದ್ದೀವಿ. ಆದರೂ ಕೂಡ ಈ ಬಾರಿ ಅತಿ ಹೆಚ್ಚು ಬಿಸಿಲನ್ನು ನಾವು ಕಾಣ್ತಾ ಇದ್ದೀವಿ. 30 ಡಿಗ್ರಿ ಉಷ್ಣಾಂಶ ಇದೆ. ಹಾಗಾಗಿ ಇವತ್ತು ನಾವು ಮೆಘಾ ಸುದ್ದಿಯಲ್ಲಿ ಕೇಳ್ತಾ ಇದ್ದೀವಿ ಜೀವಜಲಕ್ಕೆ ಹಾಹಾಕಾರ ಯಾವ ಮಟ್ಟಿಗಿದೆ ಅಂತ. ವಿಶೇಷವಾಗಿ ಈ ಬಾರಿ ಬರಗಾಲ ಅನ್ನೋದು ತಾಂಡವಾಡ್ತಾ ಇದೆ. ಅತಿ ಹೆಚ್ಚು ಹಳ್ಳಿಗಳಲ್ಲಿ ಬೆಳೆದಂತಹ ಬೆಳೆ ಅನ್ನೋದು ಕೈ ಹಿಡಿದಿಲ್ಲ. ಬೆಳೆಯೆಲ್ಲ ಒಣಗೋದಂತಹ ಪರಿಸ್ಥಿತಿ, ಕಾರಣ ನೀರಿಲ್ಲ. ಇದೆಲ್ಲದರ ನಡುವೆ ಪ್ರಕೃತಿ ಅನ್ನೋದೇನಿದೆ, ಪ್ರಕೃತಿ ಹೀಗೇ ನಡ್ಕೊಳ್ಳುತ್ತೆ ಅಂತ ನಾವು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ. ಈ ಸಮಸ್ಯೆಯಿಂದ ಮುಕ್ತರಾಗಬೇಕು ಅಂದರೆ ನಾವು ಏನು ಮಾಡಬೇಕು? ಜೀವಜಲ ಅಥವಾ ನೀರಿಗೆ ಯಾವ ರೀತಿಯ ಸಮಸ್ಯೆ ಇದೆ, ನಾವು ಅದನ್ನು ಹೇಗೆ ಪರಿಹಾರದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು? ಇವತ್ತಿನ ಮೆಗಾ ಸುದ್ದಿಯಲ್ಲಿ ಕೂಲಂಕುಷವಾಗಿ ಈ ಬಗ್ಗೆ ಚರ್ಚೆ ಮಾಡೋಣ. ರಾಜ್ಯದಲ್ಲಿ ಈ ಬಾರಿ ರಣ ಬೇಸಿಗೆ ಸಂಶಯನೇ ಇಲ್ಲ. ಕಾರಣ ಮಳೆಗಾಲದಲ್ಲಿ ಮಳೆಯಾಗಿಲ್ಲ, ಸಕಾಲಕ್ಕೆ ಮಳೆ ಅನ್ನೋದಿಲ್ಲ ಅಂತ ಹೇಳಿದ್ರೆ ಬೇಸಿಗೆಯನ್ನು ಈ ರೀತಿ ಅಂತ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಬೇಸಿಗೆ ಅನ್ನೋದಿರುತ್ತೆ. ಜೊತೆಗೆ ಬರಗಾಲ ಅನ್ನೋದು ಈ ಮಟ್ಟಿಗೆ ತಾಂಡವಾಡ್ತಿರೋದ್ರಿಂದಾಗಿ ರೈತರ ಪರಿಸ್ಥಿತಿ ಇದೆಯಲ್ಲ, ಅದು ಸಂಪೂರ್ಣ ಅಯೋಮಯ. ಹಾಗಾಗಿ ಬದುಕನ್ನು ಕಟ್ಕೊಳ್ಳೋ ಕನಸಾಗಿ ಉಳ್ಕೊಂಡ್ಬಿಡತ್ತೆ. ಫೆಬ್ರವರಿ ಮೊದಲ ವಾರದಲ್ಲೇ 30 ಡಿಗ್ರಿ ಉಷ್ಣಾಂಶ ಇದೆ ಅಂದರೆ ಯೋಚನೆ ಮಾಡಿ, ಬೇಸಿಗೆ ಕಾಲದಲ್ಲಿ ಇನ್ನು ಹೇಗೆ ಉಷ್ಣಾಂಶ ಅನ್ನೋದು ಹೆಚ್ಚಿಗೆ ಆಗಬಹುದು ಅಂತ. ಜಲಾಶಯಗಳಿಗಾಗಲೇ ಖಾಲಿಯಾಗಿದ್ದಾವೆ. ಕುಡಿಯೋದಕ್ಕೆ ನೀರಿಗೆ ಬಹಳಷ್ಟು ಸಮಸ್ಯೆ ಅನ್ನೋದು ಎದುರಾಗ್ತಾ ಇದೆ. ನೋಡಿ, ಪ್ರಮುಖ ಡ್ಯಾಮ್ಗಳು ಬಣಗುಡ್ತಾ ಇದ್ದಾವೆ, ನೀರೇ ಇಲ್ಲ. ಇದೆಲ್ಲದರ ನಡುವೆ ಪರಿಸ್ಥಿತಿ ಅಂತ ಹೇಳಿದ್ರೆ ಘನಘೋರ, ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನ ಇರ್ಬೋದು, ಜಾನುವಾರುಗಳು ಕುಡಿಯೋ ನೀರಿಗಾಗಿ ಬಹಳಷ್ಟು ಪರಿತಪಿಸುವಂತಹ ಸನ್ನಿವೇಶ ಬಹಳ ಹತ್ತಿರದಲ್ಲಿದೆ. ಈಗಾಗಲೇ ಬಹುತೇಕ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಗಡಿಭಾಗ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಿಗೆ ಬಹಳಷ್ಟು ಸಮಸ್ಯೆ ಅನ್ನೋದು ಉಂಟಾಗಿದೆ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಭಾರಿ ತೊಂದರೆ. ನೋಡಿ, 21 TMC ನೀರು ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ KRS ಡ್ಯಾಮ್ನಲ್ಲೇ ಅತಿ ಕಡಿಮೆ ನೀರಿದ್ದಾಗ, ನೀರಿಲ್ಲದೆ ಬಡಗುಡ್ತಿದ್ದಾಗ ಬೆಂಗಳೂರಿಗೆ ನೀರು ಅಂತ ನಾವು ಎಕ್ಸ್ಪೆಕ್ಟ್ ಆದರೂ ಮಾಡೋದಕ್ಕೆ ಸಾಧ್ಯ? ಇವತ್ತಂತೂ ಜಾಗೃತಿ ಅನ್ನೋದು ಸಣ್ಣ ಮಗುವಿನಿಂದ ಬೇಕಾಗುತ್ತೆ ನೀರಿನ ವಿಚಾರದಲ್ಲಿ. ಇವತ್ತು ಅದು ಆಗ್ತಾ ಇಲ್ಲ. ಅದರ ಪರಿಣಾಮವನ್ನು ನೀವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ. ನೋಡಿ, ಬೇಡಿಕೆಗೆ ತಕ್ಕಂತೆ ನೀರು ಒದಗಿಸೋದಕ್ಕೆ BWSSB ತತ್ಪರರಾಗಿದೆ. ಡೆಫಿನೆಟ್ಲಿ ಆಗಲೇಬೇಕು, ಕಾರಣ ನೀರಿಲ್ಲ. ಇದೆಲ್ಲದರ ನಡುವೆ ಪ್ರಕೃತಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಪ್ರಕೃತಿಯನ್ನು ನಾವು ಎದುರು ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಗೆ ನಾವು ಪೂರಕವಾಗಿದ್ದರೆ ಖಂಡಿತವಾಗ್ಲೂ ಪ್ರಕೃತಿ ನಮ್ಮತ್ತ ಗಮನ ಹಾಕುತ್ತೆ, ನಮ್ಮ ರಕ್ಷಣೆಗೆ ನಿಂತ್ಕೊಳ್ಳುತ್ತೆ. ಬಟ್ ಇವತ್ತು ನಾನು ನನ್ನದು ಅನ್ನುವಂತಹ ಸ್ವಾರ್ಥದಲ್ಲಿ ಪ್ರಕೃತಿಯನ್ನು ಸಂಪೂರ್ಣವಾಗಿ ನಾಶದತ್ತ ಮನುಷ್ಯ ಕೊಂಡೊಯ್ತಾ ಇರೋದ್ರಿಂದಾಗಿ ಅದರ ನೇರ ಪರಿಣಾಮವನ್ನು ಇದೇ ಮನುಷ್ಯ ಅಥವಾ ಮನುಕುಲ ಎದುರಿಸ್ತಾ ಇರೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗಣ್ಯರು ಕೂಡ ಸಿದ್ಧರಾಗಿದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ರೈತ ಮುಖಂಡರಾಗಿರುವಂಥ ಮಂಜುನಾಥ ಗೌಡ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರೈಟ್, ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿಯಾಗಿರುವಂಥ ಪ್ರಕೃತಿ ಪ್ರಸನ್ನ ಅವರಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪರಿಸರ ಹೋರಾಟಗಾರರಾಗಿರುವಂಥ ರಾಮ್ ಪ್ರಸಾದ್ ಅವರಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಗೌಡ್ರೆ, ನೀವು ತಿಳಿಸ್ಕೊಡ್ಬೇಕು. ವಿಶೇಷವಾಗಿ ಈ ಬಾರಿ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿದ್ದಾಯಿತು. ರೈತ ಅಂದಾಗ ನಮಗೆ ಬರೋ ಕಲ್ಪನೆನೇ ಆಕಾಶ ನೋಡೋದು, ನೀರಿಗಾಗಿ ಕಾಯೋದು, ಸಾಲಬಾಧೆ, ಸಾಲದ ಆತ್ಮಹತ್ಯೆ. ಪರಿಸ್ಥಿತಿ ಬದಲಾಗಲೇ ಇಲ್ವಲ್ಲ ಸರ್? ಏನು ಹೇಳ್ತಾರೆ ಇದ್ರ ಬಗ್ಗೆ? ಮೇಡಮ್, ಈಗ ಬರಗಾಲ ಅಂತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಇದೆ. ಹೌದು. ಅಂಥ ಸಂದರ್ಭಗಳನ್ನು ಹೆದರಿಸಲಿಕ್ಕೆ ಸರ್ಕಾರಗಳು ಮೊದಲೇ ಜಾಗೃತರಾಗಿರಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಜಾಗೃತರಾಗಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಾಗ ಮಾತ್ರ ವ್ಯವಸ್ಥೆಯನ್ನು ಸರಿಪಡಿಸಲು ಸಾಧ್ಯ ಆಗ್ತದೆ. ಹೌದು. ಈ ಬಾರಿ ಮೊದಲೇ ಗೊತ್ತಿತ್ತು, ಈ ಬಾರಿ ಬರಗಾಲ ಬರುತ್ತೆ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಗೊತ್ತಿತ್ತು. ಕರೆಕ್ಟ್. ಈಗ ರಾಜ್ಯ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ, ಆದರೂ ಸಾಕಾಗ್ತಾ ಇಲ್ಲ. ಹೌದು. ಕೇಂದ್ರ ಸಹಕಾರ ಪಡಿತಾ ಇದೆ. ಈಗ ಕೇಂದ್ರ ಸಹಕಾರ ಪಡಿಲಿಕ್ಕೆ ಹೋದಾಗ ಕೇಂದ್ರ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲ ಅನ್ನೋ ಒಂದು ಕಾರಣ ಒಡ್ಡಿ ಇವತ್ತು ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲನ್ನು ಸರಿಯಾದ ರೀತಿಯಲ್ಲಿ ಕೊಡದೇ ಹೋದಾಗ ಈ ರಾಜ್ಯನ ಕಾಪಾಡೋದು ಹೇಗೆ? ಈ ರಾಜ್ಯದ ಜನರ ಬದುಕನ್ನು ಕಟ್ಟೋದು ಹೇಗೆ? ಈ ಜನರ ಏನು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ನಿಜವಾಗ್ಲೂ ಹೇಳಬೇಕು ಅಂದರೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ರೈತರು, ಆ ಭಾಗದಲ್ಲಿರ್ತಕ್ಕಂಥ ಜಾನುವಾರುಗಳು, ಅದರ ಬದುಕನ್ನು ನಾವು ನಿವಾರಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರ ಸ್ಪಂದಿಸಬೇಕು. ಎರಡೂ ಸರ್ಕಾರಗಳು ಸಮತೋಲನವಾಗಿ ನಾಡಿನ ಜನರ ಮತ್ತು ಜೀವರಾಶಿಗಳ ಕಾಪಾಡ್ತಕ್ಕಂಥ ಹೊಣೆಗಾರಿಕೆ ಎರಡೂ ಸರ್ಕಾರಗಳ ಮೇಲೆ ಇದೆ ಮೇಡಮ್. ಖಂಡಿತ ಖಂಡಿತ.
ಪ್ರಕೃತಿ ಪ್ರಸನ್ನವರೇ, ನೀವು ತಿಳಿಸ್ಬೇಕು. ಒಂದೊಳ್ಳೆ ಸ್ಟಾರ್ಟನ್ನು ಅವ್ರು ಮಾಡಿದರು. ಏನು ಅಂತ ಹೇಳಿದ್ರೆ, ಬರಗಾಲ ಅನ್ನೋದು ಇವತ್ತಿನ ಕಾನ್ಸೆಪ್ಟ್ ಇಲ್ಲ, ಈಗ ನಾವು ಅನುಭವಿಸ್ತಿರೋದಿಲ್ಲ, ತಲಾಂತರದಿಂದ ಇದೆ. ಬಟ್ ಆ ಕ್ಷಣವನ್ನು, ಆ ದಿನಗಳನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನು ಹೇಳ್ತಿರೋದ್ರ ಬಗ್ಗೆ? ಆ್ಯಕ್ಚುಲಿ ಒಂದು ಗಾದೆ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನಂಗೆ. ಓಕೆ, ನಮ್ಮ ಮಹಾಶಯರೆಲ್ಲರೂ ಸೇರ್ಕೊಂಡು, ಎಸ್ಪೆಷಲಿ ಪೊಲಿಟಿಷಿಯನ್ಸ್ಗಳು, ಅವರೊಂದು ಪ್ಲ್ಯಾನ್ ಮಾಡಬೇಕು. ಓಕೆ, ಇದು ಯಾವ ರೀತಿ ನಾವು ಅದನ್ನು ಎದುರಿಸ್ಬೋದು, ಅದನ್ನು ಒಂದು 3 months ಬ್ಯಾಕ್. ಈಗ ನೋಡ್ರಿ, ಫೆಬ್ರವರಿಲಿ ನಾವು ಕುತ್ಕೊಂಡು ಆಹಾಕಾರ ಅಂತ ಹೇಳೋದಲ್ಲ. ಕರೆಕ್ಟ್. ಓಕೆ, ಎಲ್ಲ ದೊಡ್ಡ ದೊಡ್ಡ IAS ಆಫೀಸರ್ಗಳು ಇರ್ತಾರೆ, ಅವರೆಲ್ಲ ಏನು ಮಾಡಬೇಕಂತಂದರೆ ಒಂದು 3 to 4 months ಬ್ಯಾಕ್ ಕುತ್ಕೊಂಡ್ಬಿಟ್ಟು ಓಕೆ ಹಿಂಗೆ ಆಗುತ್ತೆ. ಯಾಕಂದರೆ ಹವಾಮಾನದಲ್ಲಿ ಎಷ್ಟಿದೆ ಅಂದರೆ ನಿಮಗೆ 1 ವರ್ಷ ಆಗೋದು ಕೂಡ ನಮಗೆ ಕೊಡ್ತಾ ಇದ್ದಾರೆ. ಏನೇನಿದೆ ಆ ಕಂಟೆಂಟ್ ತೊಗೋಬೇಕು, ತೊಗೊಂಬಿಟ್ಟು ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಬೇಕು. ಓಕೆ, ಮಾಡಿದಾಗ ಮಾತ್ರ ಏನಾದರೂ ಮುಂದೆ ಒಂದು ನಾವು ಇಷ್ಟು ಮಾತಾಡೋ ನೆಸಿಟಿನೇ ಇರಲ್ಲ. ಅವಾಗ ಆಹಾಕಾರ ಅನ್ನೋದು ನೆಸಿಟಿ ಇರಲ್ಲ, ಬರಗಾಲ ಅನ್ನೋದು ನೆಸಿಟಿ ಇರಲ್ಲ. ನೋಡ್ರಿ ಎಷ್ಟು ತುಂಬ ನೋವಾಗುತ್ತೆ ಅಂತಂದರೆ, KRS ಡ್ಯಾಮ್ದೇ ತೊಗೊಳೋಣ ಎಕ್ಸಾಂಪಲ್ಲು. 45 TMC ಇರೋಂಥದ್ದು ಇವತ್ತಿಗೆ ಆಲ್ರೆಡಿ 17ಕ್ಕೆ ಬಂದಿದೆ. ಯಾರಿಗಿದು, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಓಕೆ, ಇದನ್ನ ಏನು ಮಾಡಬೇಕು? ಪ್ರೀ ಪ್ಲಾನ್ ಏನು ಮಾಡಬೇಕು? ದ ಹೈಯೆಸ್ಟ್ ಅಂತಂದರೆ ತುಂಗಭದ್ರಾ. ಇವು ಬಿಲೀವ್ ಇಟ್ ಆರ್ ನಾಟ್, ತುಂಗಭದ್ರದ್ದು ಅದು ಯಾವಾಗಲೂ ಒಂದು 15 ಇವನ್ನ ಓಪನ್ ಮಾಡ್ತಾರೆ August 15th ಹೇಳ್ಬೇಕಂತಂದರೆ. ಎಷ್ಟು ತುಂಬಿರುತ್ತೆ ಜಲಾಶಯ, ಅಷ್ಟು ತುಂಬಿರುತ್ತೆ. 47 TMC ಇರೋಂಥ ಒಂದಿದೆ, ಇವತ್ತು 9.5 ಬಂದಿದೆ ಅಂದರೆ ಎಂಥ ಇದು ದುರಾದೃಷ್ಟಕರ ಸಂಗತಿ ಅಲ್ವಾ? ಓಕೆ, ಇದನ್ನ ಪ್ರತಿಯೊಬ್ಬರದ್ದು ಹೂಳೆತ್ತೋದಂತ ಒಂದು ಕಾರ್ಯಕ್ರಮ ಇದೆ. ಆ ಹೂಳೆತ್ತೋ ಕಾರ್ಯಕ್ರಮನ ಈಗ ಒಂದು 4-5 months ಇಂದಾನೆ, ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಎಲ್ಲ ಎತ್ಕೊಂಡು ಬಂದಿದ್ದ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ನೀರು ಸಿಗ್ತಾ ಹೋಗುತ್ತೆ. ಮೇನ್ ಈಗ ನಾವೇನೋ ಮನುಷ್ಯರು ಏನೋ ಒಂದು ಮಾಡ್ತೀವಿ, ಓಕೆ, ಲಾಸ್ಟಿಗೆ ದುಡ್ಡು ಕೊಟ್ಟಾದ್ರೂ ತಗೊಂತೀವಿ. ಓಕೆ, ಪ್ರಾಣಿ ಪಕ್ಷಿಗಳ ಗತಿ ಏನು, ರೈತನ ಪಾಡೇನು, ಈ ರೀತಿ ತುಂಬ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ಸರ್ಕಾರನೇ ಉತ್ತರ ಕೊಡಬೇಕು, ಬಿಟ್ಟರೆ ಏನೋ ಪರಿಸ್ಥಿತಿಗಳಿಲ್ಲ. ರೈಟ್. ಸೊ ನೀವು ತಿಳಿಸ್ಬೇಕು, ನೀರಿಗೆ ಈ ಬಾರಿ ಈ ಮಟ್ಟಿಗೆ ಸಮಸ್ಯೆ ಆಗಿರೋದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳ್ತೀರಿ? ಒಂದು ಹವಾಮಾನ ವೈಪರೀತ್ಯ, ಎಲ್ನಿನೋ ಅಂತ ಬರ್ತಕ್ಕಂಥದ್ದು ಒಂದು ಕಡೆ ಇದ್ದರೆ, ಅದು ಒಂದು ಭಾಗದ ಒಂದು ಇದು ಅಂದರೆ ಸೈಂಟಿಫಿಕ್ ಆಗಿ ನಾವು ಹೇಳಬೇಕು ಅಂದರೆ ಒಂದು ಭಾಗದ್ದು ಅದಿದ್ದರೆ, ಎರಡನೇದು ಇಬ್ಬರು ಹೇಳಿದ್ರದ್ದೇ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು. ಪ್ಲ್ಯಾನಿಂಗ್ ಮಾಡಿದ್ರೆ ಡ್ರೌಟ್ ಪ್ಲ್ಯಾನಿಂಗ್ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಿಮಗೆ ಡ್ರೌಟ್ ಆ್ಯಂಡ್ ಫ್ಲಡ್ಡಲ್ಲಿ DC-ಗಳಿಗಾಗಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ 4G ಎಕ್ಸಂಪ್ಷನ್ ಬಂದ್ಬಿಡುತ್ತೆ. ಅದು ಬಂತು ಅಂತ ಹೇಳಿದ್ರೆ ನೀವು ಟೆಂಡರ್ ಕರೆಯೋಂಗಿಲ್ಲ, ಏನು ಮಾಡೋಂಗಿಲ್ಲ, ಇಷ್ಟ ಬಂದ ಹಾಗೆ. ಸೊ ತುಂಬ ಜನಕ್ಕೆ, ಕೆಲವರಿಗೆಲ್ಲ ಡ್ರೌಟ್ ಅಂತ ಬಂದರೆ ಒಂದು ಖುಷಿ, ಜ್ಞಾಪಕ ಇಟ್ಕೊಳ್ಳಿ. ಇದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದೇ ಯಾರು ಆಕ್ಟಿವಿಸಮ್ ಅಲ್ಲಿ ಇರ್ತೋ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಡ್ರೌಟ್ ಅಂತ ಹೇಳಿದ್ರೆ, ಯಾಕೆಂದ್ರೆ ಅಲ್ಲಿಂದ ನೀವೇನು ಕೇಳಬೇಕಾಗಿಲ್ಲ. ಹೌದು. ಸೊ ಪ್ಲಾನಿಂಗ್ ಮಾಡಬಾರ್ದು. ಹೌದು. ಮಾಡಿದಾಗ ನಿಮಗೆ ಅದು ಎಲ್ಲ ಬಂದಾಗ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹೌದೌದು. ಸೊ ಪ್ಲಾನಿಂಗ್ ಮಾಡಬಾರ್ದು, ರೈತರ ವಿಷಯ ತಿಳಿಸಬಾರ್ದು. ಯಾಕಂದ್ರೆ ಅವಾಗ ಅವರು ಇದು ಮಾಡ್ತಾರೆ, ಅದನ್ನ ಇದಾಗಿ ಇಟ್ಕೊಂಡು ಇಲ್ಲಿ ಮಾಡ್ತಕ್ಕಂಥದ್ದು, ಪೊಲಿಟಿಕ್ಸ್ ಮಾಡ್ತಕ್ಕಂಥದ್ದು. ಈ ವಿಚಾರದಲ್ಲೂ ಇವಾಗ ಸರ್ಕಾರ ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ಇದೆಲ್ಲ ಒಂದು ಕಡೆ ಇರಲಿ. ಪ್ಲಾನಿಂಗ್ ಮಾಡ್ತಕ್ಕಂಥದ್ದು ಯಾವ ಸರ್ಕಾರ, ಯಾಕಂದರೆ ಇಬ್ಬರು ಮಾಡ್ಬೋದಾಗಿತ್ತಲ್ಲ, ಇವ್ರು ಗೊತ್ತಾ, ಅವ್ರು ಇಬ್ಬರು ಬೇಕಾಗಿಲ್ಲ. ಇದೆಲ್ಲ 1 ವರ್ಷದ ಮುಂಚೆನೇ ಇದೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಎಲ್ಲಿನೋ ಲಾಸ್ಟ್ ಇಯರ್ ಬಂತು, ಇಯರ್ ಬರುತ್ತೆ ಗೊತ್ತಿತ್ತು. ಇದೆಲ್ಲ ಗೊತ್ತಿದ್ರು ನಾವು ಅದನ್ನು ಮಾಡಿದಿರೋ ಕೂತ್ಕೊಂಡು ಆಕಾರ ಆಗಬೇಕು ಅಂತಾನೆ ಮಾಡ್ತಕ್ಕಂಥ ಈ ರಾಜಕಾರಣಿಗಳ ಒಂದು ಇದೆಯಲ್ವಾ, ಏನು ಲಾಭ ದುಡ್ಡು. ಸಿಂಪಲ್. ನಿಮಗೆ ಒಂದ್ಸತಿ ಬಂದ ಮೇಲೆ ಒಂದು ಲೆಕ್ಕ ಕೊಟ್ಟು ಬಿಡ್ತೀರಿ. ನಾವೇ ಎಷ್ಟೋ ಸತಿ ನೋಡಿದ್ದೀವಿ, ಅಲ್ಲಿ ಹಾಕಿರೋದೊಂದು, ಕೊಟ್ಟಿರೋದೊಂದು, ಪಾಪ ರೈತರ ಕೈಗೆ ಹೋಗಿರೋದೊಂದು. ಮಧ್ಯದಲ್ಲಿ ಏನಾಯ್ತು ಯಾರಿಗೂ ಗೊತ್ತಿಲ್ಲ, ಬೇಕಾಗೂ ಇಲ್ಲ. ಅದಿಲ್ಲಿ ಕೇಳಬಾರ್ದು. ಯಾಕೆ ಅದ್ರಲ್ಲಿ ನಾನು ಟೆಂಡರ್ ಕೇಳ್ಬಿಟ್ರೆ, ಡ್ರಾಟ್ ಇದ್ದ ಸಮಯದಲ್ಲಿ ನೀವು ನನ್ನ ಹತ್ರ ಟೆಂಡರ್ ಬಗ್ಗೆ ಮಾತಾಡ್ತಿದ್ದೀರಾ, ನನಗೆ ನಾಳೆ ಬೇಕಿದು, ಅದಕ್ಕೋಸ್ಕರ ಮಾಡಿದ್ವಿ ಅಂತ ನೋಡಿ. ಅಲ್ಲಿಗೆ ಪ್ಲಾನಿಂಗ್ ಮಾಡದೇ ಇರ್ತಕ್ಕಂಥದ್ದು ತುಂಬ ಜನಕ್ಕೆ ತುಂಬ ಒಳ್ಳೆ ಕಾರ್ಯಕ್ರಮ. ಅದು ಒಂದು ನಮ್ಮ ಬೆಂಗಳೂರಿನ ಮಟ್ಟಕ್ಕಾಗಲಿ, ಅಂದರೆ ಅರ್ಬನ್ ಪ್ಲಾನಿಂಗ್ ಅಂತ ಕರಿತೀವಿ, ಆ ಕಡೆ ಅಗ್ರಿಕಲ್ಚರ್ ಪ್ಲಾನಿಂಗ್ ಆಗಲಿ, US ಆಗಲಿ, ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಎಷ್ಟೊಂದಿದೆ ನಮ್ಮಲ್ಲಿ. ಅವ್ರುಗಳು ಎಲ್ಲರೂ ಪಾಪ ನಿಮಗೆ ನೋಡಿದ್ರೆ ಈ ಡಾಕ್ಟರೇಟ್ ಮಾಡ್ತಕ್ಕಂಥವ್ರು ಮತ್ತು ಪೋಸ್ಟ್ ಗ್ರಾಜುಯೇಟ್ ಮಾಡ್ತಕ್ಕಂಥವ್ರು ಇದನ್ನೆಲ್ಲ ಮಾಡಿ ಒಂದು ರಿಪೋರ್ಟು ಅಂತ ನೀವು ಆ ಲೈಬ್ರರಿಗೆ ಹೋಗಿ ನೋಡಿದ್ರೆ 1000 ರಿಪೋರ್ಟ್ಗಳಿರ್ತವೆ. ಹೆಂಗೆ ಇದನ್ನು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ಒಂದನ್ನು ಕೂಡ ಯಾವುದೇ ಆಗಿರಲಿ, ಪಾಪ ಪ್ರೊಫೆಸರ್ಗಳು ಇಷ್ಟೊಂದು ಕಷ್ಟಪಡ್ತಾರೆ. ಆದರೆ ಯಾವುದನ್ನು ಕೂಡ ಯಾವುದೇ ಅಧಿಕಾರಿಗಳಾಗಲಿ, ಅಥವಾ ಇದು ಒಂದು ಅಧಿಕಾರಿ ವರ್ಗ ಅಂತ ಹೇಳಿದ್ರೆ ಇದನ್ನು ಕೋರ್ಟ್ ತೊಗೊಂಡೋಗಿ ಇಟ್ಕೊಂಡು ಕೂತ್ಕೋತೀವಿ. 10 ವರ್ಷ ಆಗಲಿ 20 ವರ್ಷ ಆಗಲಿ ಕೋರ್ಟಲ್ಲಿ ಅದು ಇದು ಅಂತ ಬಂದು
ತಮಾಷೆ ನಮಗೊಂದಾಗುತ್ತಮ್ಮ. ಇವಾಗ ಬರೀ ಕೆರೆಗಳ ಹೂಳು ಅಥವಾ ಇಲ್ಲಿ ಇದ್ದಿರ್ತಕ್ಕಂಥ ಹೂಳು ತೆಗೆಯುತ್ತ ವಿಷಯನ ಒಂದು ಮಾತ್ರ ತಗೊಳ್ಳೋಣ. ಈಗ ಆಯ್ತು. ನಮ್ಮ ಬೆಂಗಳೂರಿನ ವಿಚಾರದಲ್ಲಿ 2012ರಲ್ಲಿ ಒಂದು ಆರ್ಡರ್ ಬರುತ್ತೆ ನಮಗೆ, ಹೈಕೋರ್ಟ್ ಆರ್ಡರ್, ಎಲ್ಲ ಹೂಳನ್ನು ತೆಗೀರಿ ಅಂತ. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಮಾಡಿ ಅಂತ. ಅದು ಅವಾಗ ಬಂದು ಹೇಳಿದ್ರು 5 ವರ್ಷ ಸಮಯ ಕೊಡಿ, ಇದೆಲ್ಲ ಕೆಲಸವನ್ನು ಮುಗಿಸುತ್ತೇವೆ ಅಂತ. 5 ವರ್ಷ ಆಯಿತು. ಎಷ್ಟಪ್ಪ ಮಾಡಿದ್ರಿ ಅಂದರೆ ಸರಿಯಾಗಿ ಒಂದು 20 ಕೆರೆ ತೋರಿಸ್ತಾರೆ. ಇರೋದು 200 ಕೆರೆ, 20 ಮಾಡಿದ್ರಿ ಅಂತ ಕೇಳಿದ್ರೆ, ಸರ್ ನಾನು ಹೊಸ ಕಮಿಷನರ್ ಸರ್, ನನಗಿದೇನು ಗೊತ್ತಿಲ್ಲ, ನನಗೆ ಇನ್ನೂ ಒಂದು 5 ವರ್ಷ ಕೊಡಿ ಅಂತ. ಇರೋ 200 ಕೆರೆ ಹೂಳೆತ್ತಕ್ಕೆ 5 ವರ್ಷ ಬೇಕು ಅನ್ನೋದು ನನ್ನ ಪ್ರಶ್ನೆ. ಅಲ್ಲ ಬೇಕಾಗಿಲ್ಲ, ಅಲ್ಲ ಅಲ್ಲಿ ಕೇಳಾಯ್ತು. ಅಲ್ಲ, ಈಗ ಅವಧಿ ತಗೊಳಕ್ಕೆ ಬೇಕಲ್ಲ ಸರ್. 2012 ಅದು ಮುಗೀತು. 2017ಕ್ಕೆ ಮತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಯ್ತು. ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲಿ ಕೇಳಿದ್ರೆ, ಸರ್ ನಾನು ಹೊಸ ಅಧಿಕಾರಿ ಬಂದಿರೋದು, ನನಗೆ ಇದೆಲ್ಲ ಸರಿಯಾಗಿ ಇನ್ನೂ ಗೊತ್ತಿಲ್ಲ, ನನಗೊಂದು 5 ವರ್ಷ ಕೊಟ್ಬಿಡಿ ಅಂತ. 5 ವರ್ಷ ನಂತರ ನಾನು 2023 ಮತ್ತೆ 74 ಮತ್ತೆ ಹೋದ್ರೆ ಮತ್ತೆ ಅದೇ ರೀತಿ ಮಾಡ್ತಾರೆ. 2012ರ NK ಪಾಟೀಲ್ ರಿಪೋರ್ಟಿನ ಹೈಕೋರ್ಟ್ ಆರ್ಡರ್ ಏನಿದೆ, ಅದರ ಒಂದು ನಮಗೊಂದು ಡೆತ್ ಸೆರೆಮನಿ ನಡೀತಮ್ಮ. ಡೆತ್ ಸೆರೆಮನಿ ಅಂತ ಹೇಳಿಕವಲ್ಲ, ನನಗೆ ಬಹಳ ವಿಷಾದ ಇದ್ದದು. ಅಂದ್ರೆ ಒಂದು ನಾವು ಹೇಳ್ತೀವಲ್ಲ ಹಿಂದಿಯಲ್ಲಿ ಅಂತ ಹೇಳ್ತೀವಲ್ಲ, ಕೂತ್ಕೊಂಡು ಚರ್ಚೆ ಆಯ್ತು. ಅದನ್ನ ಕೊಟ್ಟಂತ ಜಡ್ಜು ಅಲ್ಲಿ ಬಂದಿದ್ರು, NK ಪಾಟೀಲ್ ಸಾಹೇಬ್ರು ಬಂದಿದ್ರು. ಹೇಳಿದ್ರು ನಾವೇನು ಮಾಡ್ಲಿಕ್ಕಾಗಲ್ಲ, ನಾವು ಈಗ ಇದು ಕೊಟ್ಟಾಯ್ತು, ಅದು ಅಧಿಕಾರಿಗಳು ಮಾಡಲಿಲ್ಲ. ಅಧಿಕಾರಿ ಕೇಳಿದ್ರೆ ನನಗೆ ಪೊಲಿಟಿಷಿಯನ್ ಹೇಳಿಲ್ಲ. ಇದು ಹೀಗೆ ಒಂದು ಫುಟ್ಬಾಲ್ ಥರ ಅದು ನಮ್ಮನ್ನಾಗಲಿ ಇವ್ರನ್ನಾಗಲಿ ಈ ಥರ ಹೊಡಿತಕ್ಕಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಲವಾರು ಜನ ಇದನ್ನು ಪೊಲಿಟಿಕಲಿ ಗೈನ್ ಮಾಡ್ಕೋಬೇಕು. ಕರೆಕ್ಟ್. ಆ ಪೊಲಿಟಿಕಲ್ ಗೈನನ್ನು ಎತ್ಕೊಂಡು ಓಡಾಡುವುದಕ್ಕೆ ಅವ್ರಿಗೂ ಒಂದು ಇದು ಸಿಗುತ್ತೆ. ಈ ಎಲ್ಲ ಮಧ್ಯದಲ್ಲಿ ಸಿಹಾಕೊಳ್ತಕ್ಕಂಥದ್ದು ಸಾಮಾನ್ಯ ಜನರು. ಅದರಲ್ಲೂ ಕೂಡ ಶ್ರೀಮಂತರಲ್ಲ, ಬರೀ ಬಡವರು, ಶ್ರೀಮಂತರು, ಅಧಿಕಾರಿಗಳು ಮತ್ತು ಯಾವುದೇ ತರಹದ ಈ ಮುಖಂಡರಾಗಿರಲಿ ಸಿಹಾಕೊಳ್ಳೋದಿಲ್ಲ. ಸೂಪರ್. ನೋಡಿದ್ರಲ್ಲ ಸರ್, ಈ ರಾಜಕೀಯದ ಒಳಗೆ ಎಲ್ಲ ರಾಜಕೀಯ ಬರುತ್ತೋ ಇಲ್ಲೋ, ಕೃಷಿ ಒಳಗೆ ಬಂದ್ಬಿಟ್ರೆ, ರೈತರ ಬದುಕಲ್ಲಿ ರಾಜಕೀಯ ಬಂದರೆ ನೋಡಿ, ಇವತ್ತು ಹರಕಲು ಬಟ್ಟೆ, ಆಕಾಶ ನೋಡೋದು, ಕೈಯಲ್ಲಿ ಕೋಲ್ ಹಿಡ್ಕೊಳ್ಳೋದು, ಬರಡು ಭೂಮಿಯಲ್ಲಿ ನಿಂತ್ಕೊಳ್ಳೋದು, ನೀರಿಗಾಗಿ ಬಕೆಟು ಅಥವಾ ಟ್ರ್ಯಾಕ್ಟರ್ ಕಾಯೋದು, ಇದೇ ಆಗೋಗುತ್ತೆ ಸರ್. ಮೇಡಮ್, ಈಗ ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಬೆಂಗಳೂರನ್ನು ನಾನು ಹಿಂದೆನೇ ಹೇಳಿದಾಗೆ, ಬೆಂಗಳೂರನ್ನು ಕಾಪಾಡಬೇಕಾದ್ರೆ ಮೇಕೆದಾಟು ಜಲಾಶಯ ಆಗಲೇಬೇಕಾದ್ದು. ಕೇಂದ್ರ ಸರ್ಕಾರ ಗಣನೆಗೆ ತೆಗೆದುಕೊಂಡು ಭಾಳ ಬೇಗ ಅದಕ್ಕೆ ಅನುಮತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇಂಥ ಅನಾಹುತನ ತಡಿಬೋದು. ಬೆಂಗಳೂರಿಗೆ ಎಷ್ಟು ನೀರು ಬೇಕು ಅಂತಕ್ಕಂಥದ್ದು ಇಡೀ ದೇಶದ ನಾನಾ ಭಾಗಗಳಿಂದ ಬಂದು ನೆಲೆಸಿರ್ತಕ್ಕಂಥ ಸ್ಥಳ ಬೆಂಗಳೂರು ಮೇಡಮ್. ಇಂಥ ಸ್ಥಳವನ್ನು ಕಾಪಾಡಬೇಕಾದ್ರೆ ಕೇಂದ್ರ ಸರ್ಕಾರ ಹೆಚ್ಚಿನ ನಿಗಾ ಇಟ್ಟು ಮೇಕೆದಾಟನ್ನು ಪ್ರಾರಂಭ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಯಾವುದೇ ಇರಲಿ, ಸರ್ಕಾರ ಆಳ್ತಕ್ಕಂಥ ಸರ್ಕಾರ ಯಾವುದೇ ಇರಲಿ, ಆ ಸರ್ಕಾರಗಳಿಗೆ ಒಂದು ಸಹಕಾರವನ್ನು ಕೊಟ್ಟು ಅದನ್ನು ಸಂಪೂರ್ಣ ಆದರೆ ಮಾತ್ರ ಬೆಂಗಳೂರನ್ನು ಕಾಪಾಡಲಿಕ್ಕೆ ಮುಂದಿನ ದಿನ ಸಾಧ್ಯ ಆಗ್ತದೆ. ಈ ಬಾರಿ ಈ ಒಂದು ಬರಗಾಲವನ್ನು ನಿವಾರಣೆ ಮಾಡಬೇಕಾದ್ರೆ ಜಾಗರೂಕತೆಯಿಂದ ವಿರೋಧ ಪಕ್ಷನೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಸಹಕಾರ ಕೊಟ್ಕೊಂಡು ಬೆಂಗಳೂರಿನ ಜನರನ್ನು ಕಾಪಾಡಬೇಕಾಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಏನು ಒಂದು ಕೆರೆಗಳ ಹೂಳೆತ್ತುವಂಥ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮ ಹೈಕೋರ್ಟ್ ಆದೇಶವನ್ನು ಯಾವ ಸರ್ಕಾರ ಬಂದರೂ ಪಾಲಿಸಬೇಕು, ಯಾವ ಅಧಿಕಾರಿಗಳಾದರೂ ಪಾಲಿಸಬೇಕು. ಅದನ್ನು ನಾವುಗಳು ಪಬ್ಲಿಕ್ ಸಾರ್ವಜನಿಕರು ದಂಗೆ ಇದ್ದಾಗ ಮಾತ್ರ ಅವನ್ನ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ನಾನು ಈ ಉಡಾಪೆ ಒಂದು ಕಾರಣ ಕೊಟ್ಟು ಹೋದರೆ ಅದನ್ನು ನಾವು ಸಹಿಸ್ಲಿಕ್ಕಾಗಲ್ಲ. ನಾವು ರೈತ ಮುಖಂಡರಾಗಿ ನಾವು ಅದನ್ನು ಸಹಿಸ್ಲಿಕ್ಕಾಗಲ್ಲ. ಅಂಥ ಸಂದರ್ಭಗಳು ಬಂದರೆ ಎಲ್ಲ ತ್ಯಾಗಕ್ಕೂ ನಾವು ಸಿದ್ಧರಾಗಿರ್ತೇವೆ. ಕೆರೆಗಳ ಹೂಳು ಎತ್ತಲೇಬೇಕು, ಈ ಜನರ ನಾವು ಕಾಪಾಡಲೇಬೇಕು, ರೈತರನ್ನು ಕಾಪಾಡಲೇಬೇಕು. ಅದರಲ್ಲೂ ಭಾಳ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳೇನಿದೆ, ಹೂಳು ತೆಗೆಯುವಂಥ ಕಾರ್ಯಕ್ರಮ ಆಗಬೇಕು, ಕೆರೆಗಳು ಹೂಳೆತ್ತುವಂಥ ಕಾರ್ಯಕ್ರಮ ಆಗಬೇಕು. ಅದರಲ್ಲೂ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ರೈತರನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ಜವಾಬ್ದಾರಿ ವಹಿಸಿ ಈ ಸಂದರ್ಭವನ್ನು ಕಾಪಾಡಬೇಕು. ಬರೀ ಕಾಲಿಡ್ತಕ್ಕಂಥ ಕೆಲಸವನ್ನು ನಾವು ಸಹಿಸಲ್ಲ, ಯಾವ ಪಕ್ಷದವರೇ ಇರಲಿ. ಬಟ್ ಅವರು ಮೈತ್ರಿ ಮಾಡಿಕೊಂಡು ಸರ್ಕಾರನ ಒಂದು ಪೇಚಿಗೆ ಸಿಕ್ಸೋದು ಅಲ್ಲ. ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ ಸಹಕಾರ ಕೊಟ್ಟು ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಯ್ತಕ್ಕಂಥದ್ದು ಭಾಳ ಮುಖ್ಯವಾದ್ದು. ಅದರಲ್ಲೂ ಕೂಡ ನಮ್ಮದೇ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಕೇಂದ್ರದ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಅವರು ಭಾಳ ಜವಾಬ್ದಾರಿ ವಹಿಸಿ
ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತಹ ಹಣವನ್ನು ಬಿಡುಗಡೆ ಮಾಡಿ ಈ ರಾಜ್ಯದ ಹಿತವನ್ನು ಅವರು ಕಾಪಾಡಬೇಕಾಗ್ತದೆ. ಅವರು ಸರ್ಕಾರ ಬಂದು ನಿಮ್ಮಲ್ಲಿ ಬರ್ತಕ್ಕಂಥದ್ದಲ್ಲ, ಸರ್, ನೀವೇ ಅಂದರೆ ಹಣಕಾಸು ಸಚಿವರೇ ಬಂದು ಈ ರಾಜ್ಯದಲ್ಲಿ ಅಧಿಕಾರಿಗಳ ಸಭೆ ಮಾಡಿ ಏನು ಬೇಕು ನಿಮಗೆ, ನಿಮ್ಮಲ್ಲಿ ಏನು ತೊಂದರೆ ಇದೆ ಅಂತಕ್ಕಂಥ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು ಅಂತೇಳಿ ಮಾನ್ಯ ಹಣಕಾಸು ಸಚಿವರಲ್ಲಿ, ಕೇಂದ್ರದ ಹಣಕಾಸು ಸಚಿವರು ನಾನು ಮನವಿ ಮಾಡ್ತೀನಿ ಮೇಡಮ್. ಸೂಪರ್, ಒಂದೊಳ್ಳೆ ಪಾಯಿಂಟ್ ಪ್ರಸನ್ನ. ಬರ ಪರಿಹಾರ ಅಂತ ಏನು ಕೇಂದ್ರ ಬಿಡುಗಡೆ ಮಾಡಬೇಕು ಅದನ್ನು ಸಕಾಲಕ್ಕೆ ಬಿಡುಗಡೆ ಮಾಡಿದ್ರೆ ಅವ್ರಿಗೂ ನ್ಯಾಯ, ನಮಗೂ ನ್ಯಾಯ, ಐ ಅಗ್ರಿ. ಬಟ್ ಬರನೇ ಬರ್ದಿರಂಗೆ ಮಾಡ್ಕೋಬೇಕು ಅಂತ ನಾನು ಆ ಪ್ರಕೃತಿ ಜೊತೆಗೆ ಮಾತಾಡ್ತೇನೆ, ಅದು ಹೇಗೆ ಅಂತ ಅದನ್ನೇ ನಾನು ಆಗಲೇ ಹೇಳೋಕ್ಕೆ ಇಷ್ಟಪಟ್ಟಿದ್ದು ತಮಗೆಲ್ಲ. ಏನಾಗ್ತದೆ ಅಂದರೆ ಪ್ಲಾನಿಂಗ್ ಅನ್ನೋದು ಅದೇ ಒಂದು ಕಾನ್ಸೆಪ್ಟ್. ಈಗ ನಾವು ಯಾರನ್ನೇ ಕರ್ಕೊಂಡು ಈಗ ದುಡ್ಡು ಹಾಕಿ ಅಂತಂದರೆ ಈಗ ಏನು ಮಾಡ್ತೀರಾ ನೀವು? ಈಗ ಅವರು 1,000 ಕೋಟಿ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್. ಶಸ್ತ್ರಾಭ್ಯಾಸ ಮಾಡ್ದಂಗೆ ಆಯ್ತು. ಓಕೆ, ಗಡ್ಡಕ್ಕೆ ಬೆಂಕಿ ಹಚ್ಚದಲ್ಲಿ ಬಾವಿ ತೊಡಿದ್ರಂತೆ. ಹೌದೌದು. ಓಕೆ, ಅದು ನನಗೆ ಬೇಕಾಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು, ನನಗೆ ಬೇಕಾಗಿರೋ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ಇವ್ರು ಈಗ ಒಂದು 10,000 ಕೋಟಿನೋ 50,000 ಕೋಟಿ ಕೊಡೋದು ನನಗೆ ಬೇಕಾಗಿಲ್ಲ. ಬೇಕಾಗಿರೋದು ಇಷ್ಟೇ ಕಾನ್ಸೆಪ್ಟು, ಮುಂಚೆ ಪ್ಲಾನಿಂಗ್ ಅಷ್ಟೇ. ಓಕೆ, ನಾವೊಂದು ನೋಡಿ, ಜಸ್ಟ್ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಪ್ರಕೃತಿನ ನಾವೊಂದು ಉಳಿಸ್ಬೇಕಾಗಿರೋ ವಿಚಾರದಲ್ಲಿ ಗಾಲಿಗೊಂದು ಗಿಡ ಅಂತ ಒಂದು ಕಾನ್ಸೆಪ್ಟು. ಗಾಲಿಗೊಂದು ಗಿಡ ಅಂದರೆ ನೀವು 4 ವೀಲರ್ ತೊಗೊಂಡ್ರಿ ಅಂದರೆ 5 ಗಿಡ ಹಾಕ್ಬೇಕು. ನೀವು ಕೇಳ್ಬೋದು 4 ವೀಲರ್ಗೆ ಯಾಕೆ ಸರ್ 5 ಗಿಡ ಅಂತ? ಹಿಂದ್ಗಡೆ ಸ್ಟೆಪ್ನೇ ಇರುತ್ತಲ್ಲ, ಅದಕ್ಕೊಂದು ಸೇರಿ. ಓಕೆ, ಗಾಲಿಗೊಂದು ಗಿಡ ಮನೆಗೊಂದು ಮರ ಅಂತೇಳಿ ದ ಸೇಮ್ ಕಾನ್ಸೆಪ್ಟಲ್ಲಿ ಪ್ರತಿಯೊಬ್ಬ ಮನೆಗೆ ಇಂಗು ಗುಂಡಿ ಮಾಡಬೇಕು. ಇದು ತಿಳ್ಕೊಳ್ಳಿ, ಇದು ಎಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಪ್ಪ ಅಂತಂದರೆ ನೀವು ನಂಬೋದಿಲ್ಲ. ನೀವು ಆ ಇಂಗುಗುಂಡಿಯಿಂದ 1 ವರ್ಷಕ್ಕಾಗೋವಷ್ಟು ನೀವು ಶೇಖರಣೆ ಮಾಡ್ಬೋದು. ಒಂದು ಮಳೆಯಿಂದ, ಹೌದು. ಅದು ನನಗೆ ಯೂಸ್ ಆಗ್ತದೆ. ಈಗ ಒಂದು ಮಿನಿಮಮ್ 4 ಮಂತ್ಸ್. ಅದ್ರ ನಮ್ಮ ಬೆಂಗಳೂರಲ್ಲಿ ಸೂಪರ್ ಯಾವಾಗ ಬೇಕೋ ಬೆಳೆ ಬರ್ತಾ ಇರುತ್ತೆ. ಅದು ಅದ್ಭುತ, ಏನು ಕಾಯಾಗಿಲ್ಲ ಆಯ್ತಾ. ನಿಮ್ಮ ಟೆರಸ್ಸಲ್ಲಿ ಏನು ಬರುತ್ತಲ್ಲ ನೀರದು, ನಗರ ಪ್ರದೇಶದಲ್ಲಿ ನೀವು ಹೇಳೋ ಇಂಗುಗುಂಡಿ ಆಗುತ್ತಾ ಅಂತ 100% ಆಗುತ್ತೆ. ಎಲ್ಲದಕ್ಕೂ ಮನಸ್ಸು ಬೇಕು. ಈಗ ನಾನು ಹೇಳೋದು ವೆರಿ ಸಿಂಪಲ್. ಹೆಲ್ಮೆಟ್ ಹಾಕ್ತಾ ಇರಲಿಲ್ಲ ಜನ, ಗೊತ್ತಾ ನಿಮಗೆ ಮುಂಚೆ? ಯಾಕೆ ಹಾಕ್ತಾ ಇದಾರೆ ಹೇಳಿ? ಗುಂಡಿ ಜಾಸ್ತಿ ಆಯ್ತಲ್ಲ. ಅಲ್ಲ ಗುಂಡಿ ಅಲ್ಲ, ಫೈನ್ ಹಾಕ್ತಾರಂತ. ದಂಡಂ ದಶಗಣಂ ಬಂದಾಗೆ ಇಲ್ಲ ಫೈನ್ ಹಾಕ್ಬಿಡ್ತಾರಪ್ಪ, 1,000 2,000 ಯಾರು ಕಟ್ಬೇಕನ್ನೋ ಉದ್ದೇಶ. ಈಗಲೂ ಬೇಕಾದ್ರೆ ಫೈನ್ ಹಾಕೋದು ತೆಗೀರಿ, ಒಬ್ಬರಾದ್ರೂ ಹೆಲ್ಮೆಟ್ ಹಾಕಿದ್ರೆ ಕೇಳಿ ಒಂದು 5% ಆಗ್ಬೋದು ಸೇಫ್ಟಿ ಅಪ್ಪ ಅಂತೇಳಿ. ಓಕೆ, ಇನ್ನು ಯಾರು ಹೆಲ್ಮೆಟ್ ಹಾಕಿ ಇಷ್ಟ ಇಲ್ಲ. ದ ಸೇಮ್ ವೇ ನೀವೇನು ಮಾಡಬೇಕಪ್ಪ ಅಂದರೆ ಪ್ರತಿಯೊಂದು ಮನೆಗೆ ಓಕೆ ಕಂಪಲ್ಸರಿ ಇಂಗುಗುಂಡಿ 40-60 ಮನೆನ ಇಂಗುಗುಂಡಿ ಮಾಡಿ. ಇದ್ರಾಗ ಒಂದು ಜೋಕ್ ಇದೆ ನೋಡಿ. ಈಗ ಅವಂದೇನೋ ಒಂದು ಟೆರಸ್ ಇದೆ, ಓಕೆ. ಒಬ್ಬೊಬ್ರು ಈಗ ನೀವು ಫ್ಲಾಟ್ಗಳೆಲ್ಲ ನೋಡಿರ್ಬೋದು, ಎಷ್ಟು ಫ್ಲೋರ್ ಇದೆ ಅಂತ ಗೊತ್ತಿದೆ ತಮಗೆ? 50ನೇ ಫ್ಲೋರು. ನೀವು ಬಿಲೀವ್ ಮಾಡಲ್ಲ, ಶೋಭಾ, ಪ್ರೆಸ್ಟೀಜ್ ಇವರೆಲ್ಲ 50th ಫ್ಲೋರು. ಹಂಗಂದ್ರೆ 50th ಫ್ಲೋರ್ ಮನೆಗಳು ಏನು ಮಾಡೋದು? ಪ್ರತಿಯೊಂದು ಟೆರಸ್ಸಿಗೆ ನಾವು ಒಂದು ಇಂಗುಗುಂಡಿ ಅಂತ ಹೇಳ್ತಾ ಇದೀವಿ. ಹೌದಾ? ಈಗ ಅವ್ರಿಗೆ ಇಂಗುಗುಂಡಿ ಮಾಡೋಕ್ಕಾಗಲ್ಲ. ಓಕೆ, ಒಂದೇ ಟೆರಸ್ ಸಿಗೋದು. 50 ಫ್ಲೋರ್ ಇದ್ರು ಒಂದೇ ಟೆರಸ್. ಓಕೆ, ಆಯ್ತು, ಫಸ್ಟ್ ಅದರಿಂದ ಮಾಡಿ. ಇನ್ನು 49 ಮನೆಗಳವ್ರು ಇದಾರಲ್ಲ, ಒಂದು ಕಡೆ ಬನ್ನಿ, ಒಂದು ಕೆರೆ ಹಿಡೀರಿ, 49 ಗುಂಡಿ ತೆಗಿರಲ್ಲಿ ನೀವು. ಓಕೆ, ಎಂಥ ನೀರು ಶೇಖರಣೆ ಆಗುತ್ತೆ ಅನ್ಕೊಂಡಿದ್ರಲ್ಲಿ. ಇವತ್ತೊಂದು ಕೆರೆಗೆ ಬನ್ನಿ, ಸುಮ್ಮನೆ ಉಳೆತ್ತದು ಅಷ್ಟೇನೆ. ಅದು ಆ ಪ್ರೋಸೆಸ್ ಆಗೇ ಇರಲ್ಲ. ಸಾಹೇಬ್ರಾಗ್ಲೇ ಹೇಳ್ತಿದ್ರು, ಒಂದು 4G ಅದು ಇದು ಎಕ್ಸಾಮಿಷನ್ ಬಂತು ಅಂತಂದರೆ ಮುಗೀತಾ, ಅದು ಹಬ್ಬ ಅವ್ರಿಗೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನಗೆ ತುಂಬ ಅಸಹ್ಯ ಆಗುತ್ತೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಹೇಳೋಕ್ಕೆ, ತುಂಬ ನೋವಾಗುತ್ತೆ. ಇದರಲ್ಲೂ ಯಾಕೆ ತಿಂತೀರಾ ನೀವು? ಗೌರ್ಮೆಂಟ್ ನಿಮಗೆ ಎಂಥ ಅದ್ಭುತವಾದ ಸಂಬಳ ಕೊಡುತ್ತೆ ಗೊತ್ತಾ? ಒಬ್ಬೊಬ್ಬ ಅದಕ್ಕೆ 1-2 ಲಕ್ಷ ರೂಪಾಯಿ ಸಂಬಳ ಇರುತ್ತೆ. ಆ ಸಂಬಳ ತಗೊಳ್ಳಿ, ನಿಯತ್ತಾಗಿ ಕೆಲಸ ಮಾಡಿ. ಅವಾಗ ಯಾಕಂದರೆ ರೈತರದು ನಾಳೆ ನಿಮಗೆ ರೈತರು ತಿನ್ನಕ್ಕೆ ಅಕ್ಕಿ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀರಾ ನೀವು? ದುಡ್ಡು ತಿನ್ನೋಕ್ಕಾಗುತ್ತಾ ಯಾರಾದರೂ? ಚಾನ್ಸ್ ಅಭಾವ ಇದೆ, ಬೆಳೆ ಬೆಳೆಯೋರಿಲ್ಲ, ಎಲ್ಲ ಏನ್ ಖರೀದಿ ಮಾಡಬೇಕು ಅಂದ್ರೆ ದಿನಸಿ ವಸ್ತು ಅಲ್ವಾ ತಗೊಳ್ಳೋ ರೇಟಲ್ಲಿ ಇಲ್ಲ. ಇಂಥ ಸಿಚುಯೇಷನ್ ಬಂದಾಗ ಕೂಡ ಇದರಲ್ಲಿ ಆಟ ಆಡಬೇಡಿ. ನೀವು ಆಟ ಆಡೋಕ್ಕಿದೆಯಾ? 1000 ಇದೆ ನಿಮ್ಮ ಆಟ ಆಡಲಿಕ್ಕೆ, ಅದ್ರಲ್ಲಿ ಆಟ ಆಡ್ಕೊಳ್ಳಿ. ರೈತನ ವಿಚಾರ ಓಕೆ, ನಮ್ಮ ಮಳೆ ವಿಚಾರ ಬಂದಾಗ ನಾಳೆ ಅದೇ ಹೇಳಿದ್ದು, ಕುಡಿಯೋಕೆ ನೀರಿಲ್ಲ ಅಂದ್ರೆ ಏನು ಕುಡಿತೀರಾ? ದುಡ್ಡು ಕುಡಿತೀರಾ? ಆಗಲ್ಲ. ಓಕೆ, ಆ ಪರ್ಪಸ್ಸಿಗೋಸ್ಕರ ತಾವೆಲ್ಲರೂ ಕಂಪಲ್ಸರಿ ಒಂದು ಇಂಗುಗುಂಡಿ ಸ್ಟಾರ್ಟ್ ಮಾಡಿ. ಆಮೇಲೆ ಈ ಎಲ್ಲ ಫ್ಲ್ಯಾಟ್ಗಳು ಕಟ್ತಾರಲ್ಲ, ನೀವು ನಂಬ್ತೀರಾ? ಅವರು ಒಂದು ಬಿಲ್ಡರ್ ಏನಾದ್ರು ಬಂದು ಅಂತಂದರೆ, ನಾನು ತುಂಬ ಚೆನ್ನಾಗಿರೋ ಬಿಲ್ಡರ್ ಬಗ್ಗೆ ಮಾತಾಡ್ತೀನಿ. ಪಾಪ ನಾವೆಲ್ಲ ಕಷ್ಟಪಡೋ ಬಿಲ್ಡರ್ಸ್ಗಳ ಬಗ್ಗೆ ನಾವು ಮಾತಾಡೋದು ಬೇಡ. ಓಕೆ, ಒಂದು ಬಿಲ್ಡರು ಇವತ್ತು ನೀವು ಒಂದು ಜನರಲ್ ಹೇಳ್ತೀವಿ 10 ರೂಪಾಯಿ ಹಾಕಿದರೆ 1,000 ರೂಪಾಯಿವರೆಗೂ ಲಾಭ ತೊಗೊತಾರೆ. ತುಂಬ ಒಳ್ಳೆ ಬಿಲ್ಡರ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಆ 1,000 ರೂಪಾಯಿನಲ್ಲಿ ಅವರೊಂದು ಕೆಲಸ ಮಾಡಲಿ, ಒಂದು 100 ರೂಪಾಯಿಂದ 150 ರೂಪಾಯಿ ಖರ್ಚು ಮಾಡಲಿ ಬಿಡಿ. ಗೊತ್ತಾಯ್ತು.
ಅಷ್ಟೇ. ಅದು ನಾವೇನು ಅವ್ರನ್ನೇನು ಜಾಸ್ತಿ ಅವ್ರನ್ನೇನು ನಾವು ತಗೊತಾ ಇಲ್ಲ. ಆ ಖರ್ಚು ಮಾಡಲಿಕ್ಕೆ ಅದಕ್ಕೆ ಆದಂಥ ಒಂದು ಸಪ್ರೇಟ್ ಸೆಗ್ಮೆಂಟ್, ಓಕೆ, ಸಂತೋಷ್ ಹೆಗಡೆ ಅಂಥವ್ರನ್ನ ನೆಡ್ಬೇಕು. ಮತ್ತೆ ಅದು ಹೇಳ್ತೀನಿ ಕೇಳಿದ್ರೆ, ಮತ್ತೆ ನೀವು ಬೇರೆಯವ್ರು ನಿಟ್ರಿ ಅಂತಂದ್ರೆ ಅಲ್ಲಿ ಇನ್ನೊಂದೇನೋ ಆಗುತ್ತೆ. ಓಕೆ, ಅದು ಕುಬೇರನಿಂದ ಇಂದ್ರನಿಂದ ಏನೋ ಬೆಲ್ಲ ಬರುತ್ತಂತೆ, ಅದು ಕೆಳಗೆ ಬರೋದಕ್ಕೆ ಬೆಲ್ಲದ ಪೀಸ್ 1 kg ಇರೋದು ಇಷ್ಟ ಆಗಿರುತ್ತೆ, ನಮಗೆ ಅದು ಬೇಕಾಗಿಲ್ಲ. ಓಕೆ, ಅಂತ ಸಂತೋಷ್ ಹೆಗಡೆ ಅಂತ ಮಹನೀಯ ವ್ಯಕ್ತಿಗಳನ್ನ ಅದಕ್ಕೊಂದು ಸಪ್ರೇಟ್ ಇದನ್ನ ಮಾಡಿ, ಕ್ಯಾಬಿನೆಟ್ ಥರ ಅದಕ್ಕೊಂದು ಗ್ರೂಪ್ ಮಾಡಿ, ಅಲ್ಲಿ ಅವ್ರನ್ನ ಓಕೆ ಇಂಥ ದುಡ್ಡು ಬಂದಿದೆ, ಇದು ಈ ಪರ್ಪಸ್ಸಿಗೆ ಮಾತ್ರ ಯೂಸ್ ಆಗಬೇಕು. ಓಕೆ, ಯಾವ ಕೆರೆಯಲ್ಲಿಲ್ಲ. ಓಕೆ, ಈಗ ಇದು ಪ್ರಾಬ್ಲಮ್ ಏನಿದೆ, ನೀರು ಹರಿದು ಬರೋಕ್ಕೆ ಏನೇನು ಪ್ರಾಬ್ಲಮ್ ಇದೆ, ಚಾನಲ್ ಪ್ರಾಬ್ಲಮ್ ಇದೆಯಾ, ಚಾನಲ್ ಅಗಲ ಮಾಡಬೇಕಾ, ಮಾಡೋಣ. ನೀವು ನೋಡ್ತೀರಾ ಎಷ್ಟು ಚಾನಲ್ ಅಗಲ ಅಂತ ಹೇಳಿ ಕೊಡ್ತಾರೆ JCB ಎಲ್ಲ ಇದು ಮಾಡಲಿಕ್ಕೆ. ಸುಮ್ಮನೆ ಕಾಟಾಚಾರಕ್ಕೆ ಒಂದೆರಡು ಅಗದ್ಬಿಟ್ಟು ತೋರಿಸ್ಬೋದು, ಬಿಲ್ ಹಾಕ್ತಾರೆ ನೀಟಾಗಿ. ಓಕೆ, ಇದನ್ನ ಯಾಕೆ ಮಾಡಬೇಕು? ಇದೇ ಒಂದು ಸಪ್ರೇಟ್ ಸೆಷನ್ ಮಾಡಿಕೊಂಡು ಅವರಿಗೋಸ್ಕರ, ಇದು ಓನ್ಲಿ ಫಾರ್ ನೀರಿಗೋಸ್ಕರ ಅಂತಂದೇಳಿ ಇಂಗು ಗುಂಡಿ ಕಂಪಲ್ಸರಿ ಪ್ರತಿ ಒಂದು ಮನೆಗೂ ಮಾಡಿದ ಪಕ್ಷದಲ್ಲಿ ನಿಮಗೆ ನೆಕ್ಸ್ಟ್ ನೀರಿನ ಪ್ರಾಬ್ಲಮ್ಮೇ ಬರಲ್ಲ ನಿಮಗೆ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ಕಾವೇರಿ ನೀರಿಲ್ಲ ಅಂತಂದ್ರೆ ಏನು ಮಾಡ್ತೀರಾ? ಎಲ್ಲ ಮನೆಯವ್ರು ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಈಗ ಸೈಟಿಗೆ ನೀವು ನಂಬಲ್ಲ, ನನಗೆ ದುಡ್ಡಿಲ್ಲ, ನನಗೆ ಇಂಗು ಗುಂಡಿ ಮಾಡೋಕ್ಕಾಗಲ್ಲ ಅಂತಾರೆ. ಒಂದು ಮನೆ ಒಳಗೆ ನೀವು ಒಳಗೆ ಹೋಗ್ರಿ, ಇಂಟೀರಿಯರ್ಗೆ ಎಷ್ಟು ಖರ್ಚು ಮಾಡ್ತಾರೆ ಹೇಳಿ? ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಂಟೀರಿಯರು, ಒಂದು ಸೋಫಾ ಸೆಟ್ ಕಡಿಮೆ ಹಾಕೋ. ಓಕೆ, ಹಿಂಗೆ ಗುಂಡಿ ಮಾಡು, ನಿನ್ನ ಒಳ್ಳೇದಕ್ಕೆಲ್ಲ. ಆಮೇಲೆ ಅದು ನೀರಿದೆ ಅಲ್ಲ, ಅಮೃತ ರೀ. ನೀವು ಯಾವ ಕಲುಷಿತ ನೀರುಗಳದು ಬರುತ್ತಿಲ್ಲ ಗೊತ್ತಿಲ್ಲ, ಆ ನೀರು ಮಾತ್ರ ಅಮೃತ. ನಿಜ. ಐ ಗಾಟ್ ಯುವರ್ ಪಾಯಿಂಟ್. ಈಗ ಸರ್, ಈಗ ಹೂಳೆತ್ತೋ ವಿಚಾರ ನೀವು ಆಗಲೇ ಮಾತಾಡಿದ್ರಿ. ನನಗೆ ಡ್ಯಾಮ್ ಹೂಳೆತ್ತೋದ್ರ ಬಗ್ಗೆನೂ ಒಂದಷ್ಟು ಕ್ಲಾರಿಟಿ ಬೇಕು. ಕೆರೆಗಳ ಹೂಳೆತ್ತೋದು, ಇವತ್ತು ಕೆರೆಗಳು ಪಾರ್ಕ್ಗಳಾಗಿ ಮಾರ್ಪಾಡಾಗ್ತಿದ್ದಾವೆ ನಮ್ಮ ಬೆಂಗಳೂರು ನಗರದಲ್ಲಿ. ಡ್ಯಾಮ್ಗಳಲ್ಲಿ ಹೂಳೆತ್ತಿಬಿಟ್ರೆ ಅದೇನೋ ಡ್ಯಾಮ್ ಡ್ಯಾಮೇಜ್ ಆಗುತ್ತೆ, ಈ ಥರದ್ದೆಲ್ಲ ಒಂದಷ್ಟು ಕನ್ಸೆಪ್ಷನ್ ಇದೆ. ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ. ಡ್ಯಾಮನ್ನು ಹೂಳು ಬಂದು ಹೂಳಿನಿಂದ ನಿಂತುಕೊಳ್ಳುವ ಡ್ಯಾಮ್ ಆಗಿದ್ದರೆ ಆ ಡ್ಯಾಮ್ ನಿಂತ್ಕೊಳ್ಳೇಬಾರ್ದು. ಅದು ಒಂದು ಮೊದಲನೇದು. ಹೂಳಿನಿಂದ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಅದು ಡ್ಯಾಮ್ ಅಲ್ವೇ ಅಲ್ಲ. ಅಂತ ಇಂಜಿನಿಯರ್ನ ನಾಳೆನೇ ತಗೊಂಡೋಗಿ ನಾವು ಜೈಲಲ್ಲಿ ಹಾಕ್ಬೇಕು. ಮಾತಾಡ್ಲಿ ಅದು ಇಂಜಿನಿಯರಿಂಗ್ ಗೊತ್ತಿಲ್ಲದೆ ಇರೋ ಹತ್ರ ಮಾತಾಡ್ಲಿ. ಇಂಜಿನಿಯರಿಂಗ್ ಗೊತ್ತಿರೋ ಹತ್ರ ಒಂದು ಅಂತವನು ಯಾವನಾದ್ರೂ ಕಟ್ಟಿದ್ರೆ ಆ ಹೂಳಿನಿಂದ ನಿಂತುಕೊಳ್ಳುವ ಡ್ಯಾಮ್ ಅಂತಿದ್ರೆ, ಫಸ್ಟ್ ಆಫ್ ಆಲ್ ಹೂಳಿನ ಏನು ಕಟ್ಟಬಾರ್ದು, ನಿಜ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಅದು ಹೂಳು ಅಂತಕ್ಕಂಥದ್ದು ಸ್ಯಾಂಡ್ ಪ್ಲಸ್ ಅದರಲ್ಲಿ ತುಂಬ ನಮಗೆ ನಾವೇನು ಹೇಳ್ತೀವಿ ಹ್ಯೂಮಸ್ ಮೆಟೀರಿಯಲ್ಸ್ ಇರುತ್ತೆ. ಆದ್ದರಿಂದ ಒಂದು 2-3 ವಿಚಾರಗಳಿಲ್ಲಿದೆ. ಯಾವುದೇ ನೀರಿನ ಕನ್ಸರ್ವೇಷನ್ ಆಗಲಿ, ನೀರಿನ ವಿಚಾರದಲ್ಲಿ ಬಂದರೆ ಸಿಟಿಸನ್ಸ್ ಆಗಲಿ ರೈತರಾಗಲಿ ಅವರ ಸಹಭಾಗಿತ್ವ ತುಂಬಾ ಇರುತ್ತೆ. ಹಳೆ ಕಾಲದಲ್ಲಿ ನೋಡಿದ್ರೆ ನಿಮಗೆ ಯಾವುದೇ ಕೆರೆಯಲ್ಲಿ ಏಪ್ರಿಲ್ ತಿಂಗಳು ಬಂದ ತಕ್ಷಣವೇ ಹೂಳು ತೆಗೆಯುವ ಕೆಲಸ ನಡೀತಿತ್ತು. ಹೂಳಿಗೆ ಜಗಳ ನಡೀತಿತ್ತು, ಹೇಳ್ತೀನಿ. ಹೂಳನ್ನು ಭಾಗ ಮಾಡ್ತಿದ್ರು. ಯಾಕೆ ಹೇಳಿ? ಗೊಬ್ಬರ, ಸಾವಯವ ಕೃಷಿ. ಅಲ್ಲಿಗೆ ಆ ಗೊಬ್ಬರ ಬೇಕು, ತೆಗೆದುಕೊಂಡು ಹೋಗ್ಬೇಕು. ಸೊ ನಿನಗೆ ಎರಡೇ ಲೋಡು, ನಿಮ್ಮ ಒಂದೇ ಲೋಡು, ಈ ಥರ ಅವರವರ ಎಷ್ಟು ಜಮೀನಿದೆಯೋ ಅಷ್ಟು ಮಾತ್ರವೇ ಅದನ್ನು ಹಂಚಿಕೊಳ್ಳುವ ಕೆಲಸ ಇತ್ತು. ಇದನ್ನು ನೀವು ಅದು ಅವಾಗ ಏನಾಗ್ತಿತ್ತು, ತಾನಾಗೆ ಹೂಳು ಹೋಗುವ ಕೆಲಸನೂ ಆಗ್ತಿತ್ತು, ಎಲ್ಲರೂ ತಗೋತಾ ಇದ್ರು. ಯಾವಾಗಿನ ಸಾವಯವ ಕೃಷಿಯಿಂದ ನಾವು ಬರೀ ಈ ಕೃಷಿಗೆ ಬಂದ್ವೋ ಅಲ್ಲಿಂದ ಹೂಳಿಗೂ ಇರ್ತಕ್ಕಂಥ ಇದು ಹೋಯ್ತು, ಹೂಳು ಸೇರೋದಾಯ್ತು, ಯಾರು ತೆಗಿತಾ ಇಲ್ಲ. ಸ್ಟೋರೇಜ್ ಜೊತೆಯಲ್ಲಿ ಒಂದಮ್ಮ ಊರ ಹಬ್ಬ ಬರಬೇಕು ಅಂತ ಹೇಳಿದ್ರೆ ಊರು ಚೆನ್ನಾಗಿರ್ಬೇಕು ಅಂತ. ಊರ ಹಬ್ಬ ಬಂದಾಗ ಎಲ್ಲರೂ ಯುವಕರೆಲ್ಲ ಸೇರ್ಕೊಂಡು ಊರನ್ನು ಚೆನ್ನಾಗಿ ಮಾಡ್ಬಿಡೋರು. ಅವಾಗ ಈ ನಾಲೆಗಳನ್ನೆಲ್ಲಾನು ಅವರೇನು ಅಯ್ಯಪ್ಪ ನಮ್ಮ ನಾಲೆಗಳಿಗೆ ನೀರು ಹೋಗ್ಬೇಕು, ಇದೆಲ್ಲ ಆಗ್ಬೇಕಾಗ ಅಲ್ಲೂ ಉಳಿರ್ತಿತ್ತು. ಇದನ್ನೆಲ್ಲ ತೆಗೆದು ತಮ್ಮ ಹೊಲಕ್ಕೆ ಹಾಕೊಂಡು ಒಳ್ಳೆ ಬೆಳೆ ಬೆಳ್ಕೊತಾ ಇದ್ರು. ಸೊ ಸಾವಯವ ಕೃಷಿಗೂ ಕೆರೆಗೂ ನೀರಿಗೂ ಒಂದು ಅವಿಭಾವ ಸಂಬಂಧ ಒಂದು ಇದ್ದಿದ್ದನ್ನು ನಾವು ಕೆಮಿಕಲ್ ಫರ್ಟಿಲೈಸರ್ನ ತಗೊಂಡ್ಬಂದು ಪೂರ್ತಿ ಕಡಿದು ಬಿಸಾಕಿದ್ದೀವಿ. ಕರೆಕ್ಟ್. ಇದನ್ನು ಮತ್ತೆ ನಾವು ವಾಪಸ್ ತರಬೇಕು, ಇಲ್ವಾ? ಅಟ್ಲೀಸ್ಟ್ ಆ ಹೂಳನ್ನು ತೆಗೆಯುವಂಥ ಕೆಲಸವನ್ನು ಇವತ್ತು ನಾನು ಒಂದು 8 ಕೆರೆಗಳು ಮಾಡ್ತಾ ಇದ್ವಿ ನಾರ್ತ್ ಕರ್ನಾಟಕ ಕಡೆ. ನಿಜ ಹೇಳಬೇಕು ಅಂದರೆ ಅಲ್ಲಿನ ಜನನೇ ಬಂದು ಹೇಳಿದ್ರು, ಇಲ್ಲ ಸರ್ ನಾವು ನಿಮ್ಮ ಜೊತೆ ಸೇರ್ಕೊಳ್ತೀವಿ ಅಂತ. ಎಲ್ಲಿ ನಮಗೆ ತುಂಬ ದುಡ್ಡು ಆಗ್ತಿತ್ತು, ಇವಾಗ ಅವರೇ ಬಂದ ಮೇಲೆ ಅದೇ ಥರ ಹೇಳಿದ್ರು, ನಾವೇ ತೆಗೆದುಕೊಂಡು ನಮ್ಮ ಹೊಲಗಳಿಗೆ ಹಾಕೊಳ್ತೀವಿ, ನಾವೆಲ್ಲ ಮೆತ್ತಿಗೆ ಸಾವು. ಸೊ ಎಲ್ಲೆಲ್ಲಿ ನಮಗೆ ಇದು ಪರಿವರ್ತನೆ ನೋಡ್ತಾ ಇದೀವಲ್ವ, ಅವರು ಬಂದು ಸೇರಿ ಅವರೇ ಮಾಡ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಮಳೆ ಬಂದಾಗ ಅವರಲ್ಲಿ ಸ್ವಲ್ಪ ಯಥೇಚ್ಛವಾಗಿ ನೀರಿರುವ ಸಾಧ್ಯತೆ ಇದೆ. ರೈಟ್. ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತು ಬರಗಾಲ ಅನ್ನೋದು ತಾಂಡವವಾಡ್ತಾ ಇದೆ, ಅದರ ಜೊತೆಗೆ ನೀರಿನ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಿದೆ. ನಗರ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ, ಕೃಷಿ ಆಧಾರಿತ ಪ್ರದೇಶ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿದೆ ಅಲ್ಲಿ ಕೃಷಿಗೆ ನೀರಿಲ್ಲ. ಹಾಗಾಗಿ ಪರಿಹಾರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನಾವು ಕೂಡ ತುಂಬ ತಡವಾಗೇ ಮಾತಾಡ್ತಾ ಇದ್ದೀವಿ ಪರಿಹಾರದ ಬಗ್ಗೆ, ತುಂಬ ಮುಂಚೆನೇ ಮಾತಾಡಬೇಕಾಗಿತ್ತು. ಆದರೂ ಈಗ ಒಂದಷ್ಟು ಪರಿಹಾರವನ್ನು ನಾವೇನಾದರೂ ಮಾತಾಡಿದ್ರೆ 4 ಜನ ಗೊತ್ತಾಗಿ, ಜನಪ್ರತಿನಿಧಿಗಳು ಗೊತ್ತಾಗಿ ಅಟ್ಲೀಸ್ಟ್ ನೆಕ್ಸ್ಟ್ ಆದರೂ ಇಂಪ್ಲಿಮೆಂಟ್ ಮಾಡ್ತಾರಾ ಏನೋ ಅಂಥೇಳಿ ಮತ್ತಷ್ಟು ಮಾತಾಡೋಣ. ರೈಟ್. ಜೀವ ಜಲಕ್ಕೆ ಹಾಹಾಕಾರ ಅಂತ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಆಗಲೇ ನೀವು ಒಂದಷ್ಟು ಮಾಹಿತಿ ಕೊಡ್ತಾ ಇದ್ರಿ ಹೂಳಿನ ಕುರಿತಂತೆ. ಸರ್ ಪ್ಲೀಸ್ ಕಂಟಿನ್ಯೂ. ಇದು
ಒಂದು ಇದು ಅಂದ್ರೆ ಎಲ್ಲಿ ಗ್ರಾಮೀಣ ಭಾಗ ಇದೆ ಆಗುವಷ್ಟು ಸ್ವಲ್ಪ ಅಲ್ಲಿರ್ತಕ್ಕಂಥ ಯುವಕರು ಎಲ್ಲ ಸೇರ್ಕೊಂಡು ಹೇಗೆ ಮೊದಲಿನ ಕಾಲದಲ್ಲಿ ಮುಂಚೆ ಏನು ಮಾಡ್ತಾ ಬರ್ತಿದೆ. ಯಾಕಂದರೆ ಡ್ರಾಟ್ ಅಂತಕ್ಕಂಥದ್ದು ಕರ್ನಾಟಕಕ್ಕೆ ಡೆಕ್ಕನ್ ಪ್ಲಾಟು ಅಂತ ಏನು ಹೇಳ್ತೀವಿ, ಈ ಭಾಗಕ್ಕೆ ನಾವು ಒಂದು ಯಾವತ್ತೂ ಇದು ಮಳೆ ಆಧಾರಿತ ಕೃಷಿಗಳಲ್ಲೇ ಇದ್ವಿ. ಭಾಳ ಕಡಿಮೆನೇ ನಮಗೆ ರಿವರ್ ಅಂದರೆ ಕೆನಾಲ್ ನಾಲೆಗಳ ಮೂಲಕ ಕೆನಾಲ್ ಇರಿಗೇಷನ್ ಇರತಕ್ಕಂಥದ್ದು ನಮ್ಗೆ ಸ್ವಲ್ಪ ಕಡಿಮೆ. ನಮ್ದು ಹೆಚ್ಚಿಗೆ ಈ ಭಾಗಗಳೆಲ್ಲನೂ ನಮಗೆ ಮಳೆ ಆಧಾರಿತವಾಗಿ ಬಂದಿರತಕ್ಕಂಥದ್ದು, ಎಸ್ಪೆಷಲಿ ಬಯಲು ಸೀಮೆ ಕಡೆಗಳಲ್ಲಿ. ಅಲ್ಲಿ ಯಾವತ್ತೂ ನೀರಿನ ಶೇಖರಣೆ, ನೀರಿನ ಮಿತ ಬಳಕೆ, ಹೇಗೆ ಕಡಿಮೆ ನೀರಿನಿಂದ ಕೆಲಸ ಮಾಡ್ತಕ್ಕಂಥ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಅರ್ಥಂತ ಇರ್ತಕ್ಕಂಥವ್ರು ಅವರಿಗೆ ಗೊತ್ತು ಈ ಒಂದು ಇದು. ಆದರೆ ಅಲ್ಲಿ ಸಂಘಟಿತವಾಗಿ ರೈತರು ಆ ಸಮಯದಲ್ಲಿ ಸ್ವಲ್ಪ ಹೂಳು ತೆಗಿತಕ್ಕಂಥ ಕಾರ್ಯಕ್ರಮ ಗೌರ್ಮೆಂಟಿಗೆ ವೆಯ್ಟ್ ಮಾಡಿದಿರ. ನಿಮ್ಮ ಇದನ್ನು ಫಸ್ಟ್ ನೋಡ್ಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ಬೆಂಗಳೂರು ಮಟ್ಟಿಗೆ ಬರೋಣ. ಇದು ಬೆಂಗಳೂರು, ಮಂಗಳೂರು, ಧಾರವಾಡ, ಹುಬ್ಬಳ್ಳಿ, ಧಾರವಾಡ ಎಲ್ಲವನ್ನೂ ಸೇರಿಸಿ ನಾನು ಅಂದರೆ ಪಟ್ಟಣದ ಕಡೆಗೆ ಬಂದಾಗ ಇಲ್ಲಿ ಒಂದು ಕಾವೇರಿಯಿಂದ ನೀರು ತರ್ತಾ ಇರೋದ್ರಿಂದ ಆ ಕಾರಣವೋ ಯಾವ ಕಾರಣ ಅಂತ ಗೊತ್ತಿಲ್ಲ, ಬೆಂಗಳೂರಿಗರಿಗೆ ನೀರಿನ ಮೇಲೆ ಒಂಥರದ ಒಂದು ಅಭಿಮಾನನೂ ಇಲ್ಲ ಅಥವಾ ಯಾವುದೂ ಇಲ್ಲದೆ ಇರತಕ್ಕಂಥ ಒಂದು ಇದನ್ನು ನೋಡ್ತಿದ್ವಿ. ಅದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ, ಕಂಪಲ್ಸರಿಯಾಗಿ ಮಳೆ ನೀರು ಕೊಯ್ಲು ಮಾಡಲೇಬೇಕು, ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಫೈನ್ ಇದೆ, ಎಲ್ಲವೂ ಇದೆ. ಇದ್ದರೂ ಕೂಡ ಈಗಿನ ಒಂದು ಅಂಕಿಅಂಶಗಳ ಪ್ರಕಾರ ಈಗಲೂ ಕೂಡ ನಾವು ನಮ್ಮ ಬೆಂಗಳೂರಿನ ಮೇಲೆ 600 mm ಮಳೆ ನಿಮಗೆ ಸರಾಸರಿ ವರ್ಷಕ್ಕೆ ಬೀಳೋದು ಭಾಳ ಕಡಿಮೆ. ನಾನು ಹೇಳ್ತಿರೋದು ಲಾಸ್ಟ್ ಇಯರ್ ಅಂತೂ ಅದು 800 ಮುಟ್ಬಿಡ್ತು, 800, 900 ಮುಟ್ಬಿಡ್ತು. ಆದರೆ ನಿಮಗಿಲ್ಲಿ 600 ನಾವು ಇದುವರೆಗೂ ಬಂದಿರತಕ್ಕಂಥ ಲಾಸ್ಟ್ 100 ವರ್ಷಗಳಲ್ಲಿ ಹೇಳಿರ್ತಕ್ಕಂಥದ್ದು ನಿಮಗೆ 600 ಆವರೇಜು. ಅದನ್ನು ಆ ನೀರನ್ನು ನಮ್ಮ ಬೆಂಗಳೂರಿನ ಭಾಗದಲ್ಲಿ ಇದನ್ನು ಇಂಗಿಸಿದ್ದಾರೆ. ನಿಮಗೆ ಒಟ್ಟು 14 TMC ಅಷ್ಟು ನೀರು ಕೆಳಗೆ ಇಳಿಸಬಹುದು. ಸೂಪರ್. ಈ ಕೆಲಸವನ್ನು ಮಾಡಿದರೆ ಮೊದಲು ಈ ಕೆಲಸವನ್ನು ಮಾಡಿಬಿಟ್ಟು ನಂತರ ಮೇಕೆದಾಟಾಗಲಿ, ಅವಾಗ ಆ ಪೂರ್ತಿ 8 ಲಕ್ಷ ಮರಗಳನ್ನು 2 ಮಿಲಿಯನ್ ಇಯರ್ಸ್ ಓಲ್ಡ್ ಆಗಿರ್ತಕ್ಕಂಥ ಒಂದು ಫಾರೆಸ್ಟ್ ಇಕಾಲಜಿಯನ್ನು ನಾನು ಹಾಳು ಮಾಡ್ತೀನಿ ಅಂತ ಹೇಳಿದ್ರೆ ನೋಡೋಣ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗರು ನಾವೇನು ಮಾಡಲ್ಲ, ನಾನು ನೀರಿಂಗ್ಸಲ್ಲ, ನಾನೇನು ಮಾಡಲ್ಲ. ಆದರೆ ನಾನು 40%, 49% ಆಫ್ ದ GDP ಕೊಡ್ತೀನಿ ಅನ್ನೋ ಒಂದು ಅಹಮ್ಮನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಪೊಲಿಟಿಕಲ್ ಸ್ಟೇಟ್ಮೆಂಟೇನೆ. ನನಗೆ ನೀರು ಬರಲೇಬೇಕು. ಅದು ನೀವು ಕೂರ್ಗಿಂದ ತನ್ನಿ, ನೀವು ಲಿಂಗನಮಕ್ಕಿಯಿಂದ ತನ್ನಿ, ಪರವಾಗಿಲ್ಲ. ನಾನು ಕೊಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು 49 to 50% ಆಫ್ ದ GDP ಆಫ್ ಕರ್ನಾಟಕ ಬರ್ತಾ ಇರ್ತಕ್ಕಂಥದ್ದು ಒಂದು ಡಿಸ್ಟ್ರಿಕ್ಟಿಂದ. ಈ ಡಿಸ್ಟ್ರಿಕ್ಟ್ ನಾವು ಕೊಡಲೇಬೇಕು ನೀರು. ಅತ್ತಿದ್ದ ತಕ್ಷಣ ನೀರು ಬರುತ್ತದೆ. ಅವರು ಏನು ಮಾಡದಿದ್ದರು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತೇನಿಲ್ಲ, ಬಟ್ ವಿ ಆರ್ ಗಿವಿಂಗ್ ಬಿಕಾಸ್ ಮಣಿ ನನಗೆ ಬರಲೇಬೇಕು, ಯಾಕಂದ್ರೆ ನಾವು ನಿಮಗೆ ದುಡ್ಡು ಕೊಟ್ಟು ಬಿಟ್ಟಿದ್ದೇವೆ. ಆದುದರಿಂದ ನಮ್ಮ ಒಂದಿದು ಇದು ಬಹಳ ಜನ ಬೆಂಗಳೂರಿಗಲ್ಲಿರ್ತಕ್ಕಂಥದ್ದು. ನಮ್ಮ ಮನೆಯಲ್ಲಿ ನಾನು ಹಿಂಗು ಗುಂಡಿ ಮಾಡಲ್ಲ, ಆದರೆ ನನ್ನ ನೀರಿನ ಅಧಿಕಾರ ನನಗೆ ಬರಲೇಬೇಕು. ಆದರೆ ನಮ್ದೊಂದು ಆವರೇಜ್ ಕನ್ಸಂಪ್ಷನ್, ನಾನು ಒಂದು ನಿಮಿಷ ಹೇಳ್ತೀನಿ, ಇದರಲ್ಲಿ ಸ್ಲಮ್ಮಲ್ಲಿ ನಮ್ಮದು ನಾವು ನೋಡಿದ್ದೀವಿ 60 LPCD ಅಂತೀವಿ, ಅಂದರೆ 60 ಲೀಟರ್ ಪರ್ ಡೇ ಪರ್ ಪರ್ಸನ್ ಬರ್ತಾ ಇದೆ. ಅದೇನೆ ನಮ್ಮಲ್ಲೇ ಕೆಲವು ಏರಿಯಾಗಳಿವೆ, ಇಂದಿರಾನಗರ, ಕೋರಮಂಗಲ, ಸದಾಶಿವನಗರ, 230 to 250 ಲೀಟರ್ ಪರ್ ಡೇ ಪರ್ ಪರ್ಸನ್ ಓಡ್ತಾ ಇದೆ. ಹೌದಾ? ಓಕೆ. ಸೊ ಇದು ಹೆಂಗಮ್ಮ, ಇಲ್ಲಿ 60 ಲೀಟರ್ ಅಂತೆ, ಇಲ್ಲಿ 250 ಅಂತೆ. ಆದರೆ ನೀರು ಮಾತ್ರ ಎಲ್ಲರಿಗೂ ಸಮಪಾಲಾಗಬೇಕು ಅಂತ ಇದು ಒಂದಿದ್ರೆ ಇದನ್ನ ಎಲ್ಲಿಯವರೆಗೂ ಬೆಂಗಳೂರಿನಲ್ಲಿರ್ತಕ್ಕಂಥವರು ತಮ್ಮ ಈ ಒಂದು 600 mm ಮಳೆ ಬೀಳ್ತಾ ಇದೆ, ಇದನ್ನ ಅವರು ತಮ್ಮ ಜವಾಬ್ದಾರಿಯಾಗಿ ಮೊದಲು ಅದನ್ನು ಇಂಗಿಸಿಕೊಂಡು ನಂತರ ನೀವು ಕೇಳಿದ್ರೆ ಚನ್ನಪಟ್ಟಣ ರೈತರಾಗಲಿ, ಮಂಡ್ಯ ರೈತರಾಗಲಿ, ಕಾವೇರಿ ನೀರಿನ ಹಂಚ್ಕೊಳ್ಳೋದಾಗಲಿ, ಇದು ಒಂಥರ ನಮ್ಗೆ ಕೇಳೋದಾಗ್ಲೂ ಒಂದು ನಾನು ಗ್ಯಾರಂಟಿಯಾಗಿ ಒಂದು ಧೈರ್ಯವಾಗಿ ಕೇಳ್ಬೋದು. ಹೌದು, ನಾನು ನನ್ನ ಪ್ರಯತ್ನ ಪಟ್ಟಿದ್ದೇನೆ ಅಂದ್ರೂ ನನ್ಗೆ ಆಗಲಿಲ್ಲ, ಇನ್ನೂ ಕಷ್ಟಪಡ್ತಿದ್ದೀನಿ, ಸ್ವಲ್ಪ ಕೊಡಿ ಅಂತ ಕೇಳಿದ್ರೆ ತಪ್ಪಿಲ್ಲ. ನಾನು ಏನೂ ಮಾಡಲ್ಲ, ನನ್ನ ಕಾಂಟ್ರಿಬ್ಯೂಷನ್ ಇಲ್ಲ ಅಲ್ಲ ಈ ವಿಚಾರದಲ್ಲಿ. ಬಿಕಾಸ್ ಐ ಆಮ್ ಎ ಕಾಂಟ್ರಿಬ್ಯೂಟರ್ ಆಫ್ ಮನಿ ಟು ಯು ಆಫ್ GDP, ಐ ಆಮ್ ಹ್ಯಾವಿಂಗ್ ಎ ಪ್ರಿವಿಲೇಜ್ಡ್ ರೈಟ್ ಟು ಗೆಟ್ ಮೈ ವಾಟರ್. ಇದು ಈ ಒಂದು ಯೋಚನೆ ಏನಿದೆ, ದಿಸ್ ಇಸ್ ಒನ್ ಆಫ್ ದ ಬ್ಯಾಡ್ ಯೋಚನೆಗಳು. ಇದು ಒಂದು ಕಡೆ ನಾವು ಅಲ್ಲಿ ಕೇಳಿದ್ರೆ ಇಲ್ಲಿ ಬೆಂಗಳೂರಿಗೆ ನಾವು ಕೇಳ್ತೀವಿ 50% GDP ಅಂದಮೇಲೆ ನೀವು ನನಗೆ ಮಂಗಳೂರಿನಿಂದಾನೇ ಪೈಪ್ ಹಾಕಿಸ್ಕೊಂಡು ತಗೊಂಬಂದು ಕೊಡಿ, ನನಗೇನಂತೆ, ಅಲ್ಲಿ ಡಿಸಾಲಿನೇಷನ್ ಮಾಡಿ ನನಗೆ ಇಲ್ಲಿವರೆಗೂ ತೊಗೊಂಬಂದು ಕೊಡಿ. ಮಧ್ಯದಲ್ಲಿ 8 ಲಕ್ಷ ಮರಗಳೇನಂತೆ, 8,000 ಕೋಟಿ ಮರಗಳು ಹೋದ್ರೂ ನನಗೆ ಅಭ್ಯಂತರವಿಲ್ಲ. ಅದು ರೈತ ಸತ್ತರೂ ಸರಿ, ಅಲ್ಲಿಂದ ಪೂರ್ತಿ ವೆಸ್ಟರ್ನ್ ಘಾಟ್ಸ್ ಕಿತ್ಕೊಂಡು ಹೋದ್ರೂ ಸರಿ, ನನ್ನ ನೀರು ನನಗೆ ಬರಬೇಕು. ಐ ಆಮ್ ದ 50% ಆಫ್ ದ GDP.
ಇದು ಸ್ವಲ್ಪ ನಾವು ಭಾಳ ಯೋಚನೆ ಮಾಡಬೇಕಂತ ವಿಷಯ. ರೈಟ್ ಮಾತಾಡ್ತೀನಿ ಸರ್. ಪರಿಷತ್ ತಜ್ಞರಾಗಿರುವಂತಹ ಅಕ್ಷಯ್ ಹೆಬ್ಳಿಕರ್ ಈಗ ನಮ್ಮ ಜೊತೆ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ಅಕ್ಷಯ್ ಸರ್, ಕೇಳಿಸ್ತಾ ಇದೆ ನನ್ನ ವಾಯ್ಸ್ ನಿಮಗೆ? ನಮಸ್ಕಾರ ಸರ್. ಈಗ ಇವತ್ತು ನಮ್ಮ ಚರ್ಚಾ ಕಾರ್ಯಕ್ರಮ ರೈಟ್, ಕ್ಯಾಮ್ರಾ ಒಂಚೂರು ಆನ್ ಮಾಡ್ಬೋದಾ ಸರ್ ನೀವು? ನನಗೆ ಯಾಕಂದ್ರೆ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ನೆಟ್ವರ್ಕ್ ಎಷ್ಟು ಸರಿ ಇದೆ ಗೊತ್ತಿಲ್ಲ, ಅದಕ್ಕಾಗಿ. ರೈಟ್ ಸರ್, ಹಾಗೆ ನೀವೊಂದು ರಿಯಾಕ್ಷನ್ ಕೊಟ್ಬಿಡಿ ಸರ್, ನೋ ಪ್ರಾಬ್ಲಮ್. ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಬರಗಾಲ ಅನ್ನೋದು ಹೆಚ್ಚಾಗಿದೆ, ನೀರಿಗೆ ಸಮಸ್ಯೆ ಆಗಿದೆ ಸರ್. ಏನು ಹೇಳೋದಕ್ಕೆ ಬಯಸ್ತೀರಿ ಸಂದರ್ಭದಲ್ಲಿ, ಯಾಕೆ ಹಿಂಗಾಗ್ತಾ ಇದೆ ಅಂತ? ಅಲ್ಲ, ಈಗಾಗಲೇ ತಜ್ಞರು ಮಾತಾಡಿದ್ದಾರೆ. ಈಗ ಹೇಳಿದ ಪ್ರಕಾರ ಒಂದು ಹೌದು, ಅಂದ್ರೆ ಬೆಂಗಳೂರಿನಲ್ಲಿ ನಾವು ಬೆಂಗಳೂರನ್ನ ಬೆಳೆಸ್ತಾ ಇರೋದೇ ಮೊದಲನೇ ದೊಡ್ಡ ತಪ್ಪು. ಎಲ್ಲವೂ ಕೂಡ ನಾವು ಬೆಂಗಳೂರಲ್ಲೇ ಅಭಿವೃದ್ಧಿ ಅಂತೀವಿ, ಎಲ್ಲಾ ತರದ ಅಭಿವೃದ್ಧಿಯು ಬರೀ ಬೆಂಗಳೂರಿನಲ್ಲೇ ಆಗ್ತಾ ಇದೆ. ಇದು ಒಂದು ದೊಡ್ಡ ಸಮಸ್ಯೆನೇ ಇದು. ಯಾಕಂದ್ರೆ ಬೆಂಗಳೂರಿನ ಒಂದು ಧಾರಣಾ ಶಕ್ತಿ ಸುಮಾರು ಒಂದು 35-40 ಲಕ್ಷ ಜನರಿಗೆ ಮಾತ್ರ ಈ ಒಂದು ಜಾಗದಲ್ಲಿ ಏನೋ ನೀರು, ಊಟ, ಮನೆಗಳಿರ್ಬೋದು, ಕೆಲಸ ಮಾಡ್ಲಿಕ್ಕೆ ಇರ್ಬೋದು, ಒಳ್ಳೆ ಶುದ್ಧ ಗಾಳಿ, ನೀರು ಬೇಕು ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಬೆಂಗಳೂರು ನಗರದಲ್ಲಿ 35-40 ಲಕ್ಷ ಜನ ಹೋಗ್ಲಿ, ಒಂದು 50 ಲಕ್ಷ ಜನ ಇಟ್ಬಿಟ್ಟು ಸಾಮರ್ಥ್ಯ ಇರೋದು, ಧಾರಣಾ ಶಕ್ತಿ ಇರೋದು ಅಷ್ಟೇ ಬೆಂಗಳೂರಿಂದು. ನಾವೀಗ 1,25,30 ಲಕ್ಷ ಜನ ಇದೀವಿ. ಡಬಲ್ ಅಲ್ಲ, ಇದಕ್ಕಿಂತ 3 ಪಟ್ಟಾಗಿದೆ. ಇನ್ನು 4 ಪಟ್ಟಾಗುತ್ತೆ ಇನ್ನೊಂದು 10 ವರ್ಷದಲ್ಲಿ. ಈ ರೀತಿ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಕ್ಷಯ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸರ್. ಈಗ ಮೇಕೆದಾಟು ಯೋಜನೆ ಬಗ್ಗೆ ಸರ್ ಪ್ರಸ್ತಾಪ ಮಾಡಿದ್ರು. ಕೋಲಾರ ಭಾಗದಲ್ಲಿ KC ವ್ಯಾಲಿ ಪ್ಲಸ್ ಆಗಿದೆ, ಹೇಗೆ ಪ್ಲಸ್ ಆಗಿದೆ? ಮೇಕೆದಾಟು ಇಲ್ಲಿ ಪ್ಲಸ್ ಆಗುತ್ತಾ ಇಲ್ವಾ? ಆಗೋದಾದರೆ ಹೇಗೆ ಅಂತ? ಇಂದಿನ ಒಂದು ಬರಗಾಲ SM ಕೃಷ್ಣ ಒಂದು ಸರ್ಕಾರದಲ್ಲಿ, ಅವರ ಸರ್ಕಾರ, ಸನ್ಮಾನ್ಯ SM ಕೃಷ್ಣ ಅವರ ಸರ್ಕಾರದಲ್ಲಿ ಅವತ್ತಿನ ದಿನ ನಾನು ನೋಡಿದಂಥ, ಕಣ್ಣಾರೆ ನೋಡಿದಂಥ ಒಂದು ದಿನಗಳೇನಿದೆ, ನೀಲಗಿರಿ ಮರಗಳು ಸಹ ಒಣಗಿ ಹೋಗಿತ್ತು. ಅಂದರೆ ಎಂತಹ ಭೀಕರ ಬರಗಾಲಕ್ಕೆ ತುತ್ತಾಗಿತ್ತು ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಅಂತಂದರೆ ಆ ರೀತಿಯಲ್ಲಿ ಒಂದು ನೀಲಗಿರಿ ಮರಗಳು, ಎಲ್ಲ ಮರಗಳು ಕೂಡ ಒಣಗಿ ಹೋಗ್ತಕ್ಕಂಥ ಸಂದರ್ಭಗಳನ್ನು ನಾನು ನೋಡಿದ್ದೆ. ಇವತ್ತು KC ವ್ಯಾಲಿ ಹೋದ ನಂತರ ಇವತ್ತು ಹಚ್ಚ ಹಸಿರಾಗಿರ್ತಕ್ಕಂಥದ್ದನ್ನು ನಾನು ನೋಡಿ ತುಂಬ ಖುಷಿಯಾಗಿದೆ. ಸೊ ನಮ್ಮ ಏನು ಸ್ನೇಹಿತರು ಹೇಳ್ತಿದ್ರು ಅಲ್ಲಿ ಮರಗಳು ಹಾಳಾಗ್ತದೆ ಅಂತಕ್ಕಂಥ, ಅವರು ಹೇಳ್ತಕ್ಕಂಥ ನಿಜ, ನಾನು ಒಪ್ತೇನೆ. ಬಟ್ ಮರಗಳನ್ನು ಈ ಕೂಡಲೇ ಡ್ಯಾಮ್ ಪ್ರಾರಂಭ ಆದಾಗಲೇ ಆ ಸುತ್ತಲೂ ಮರಗಳನ್ನು ಬೆಳೆಸುವಂಥ ಕಾರ್ಯಕ್ರಮ ಆದರೆ ಖಂಡಿತವಾಗಿ ಕೂಡ ಸರ್, ಇದ್ರ ಬಗ್ಗೆ ನನಗೆ ನಂಬಿಕೆನೂ ಇಲ್ಲ, ವಿಶ್ವಾಸನೂ ಇಲ್ಲ. ವನ ಮಹೋತ್ಸವದ ದಿವಸ ಹೋಗ್ಬಿಟ್ಟು ಯಾವುದೋ ಒಂದು ಗಿಡ ನೆಟ್ಟುಬಿಟ್ಟು ಅದಕ್ಕೆ ನೀರು ಹಾಕದೇ ಇರೋದಲ್ಲ. ಈಗ ಅಲ್ಲಿ 8 ಲಕ್ಷ ಮರ ಕಡಿತಾರೆ ಅಂತ ಹೇಳಿದ್ರೆ ರೀಪ್ಲೇಸ್ಮೆಂಟ್ ಎಲ್ಲಿ, ಯಾವಾಗ, ಹೇಗೆ, ಅದನ್ನು ಮಾನಿಟರ್ ಯಾವಾಗ ಮಾಡ್ತಾರೆ? ಇದು ಹೇಗೆ ಸರ್? ಹೌದು ಮೇಡಮ್, ಈಗ ನಾನು ನೆಕ್ಸ್ಟ್ ಇನ್ನು 5 ವರ್ಷ ಬಿಟ್ಟು ಮೇಕೆದಾಟು ಮಾಡ್ತೀನಿ ಅಂದರೆ 5 ವರ್ಷದ ಪೂರ್ವದಲ್ಲಿ 8 ಲಕ್ಷ ಮರ ಬೆಳೆಸೋ ಕಾರ್ಯಕ್ರಮ ಆದರೆ ಅದನ್ನು ನಾವು ಒಪ್ಕೋಬೋದಲ್ವಾ ಸರ್? ಮೇಡಮ್, ಈಗ ಸರ್ಕಾರ ಒಂದೇ ಅಲ್ಲ, ಜನರು ಕೂಡ ಅದ್ರ ಜೊತೆ ಕೈ ಜೋಡಿಸ್ತಾ ಮಾತ್ರ ಈಗೇನು ಸ್ನೇಹಿತರು ಒಬ್ಬರು ಅವರು ನಾನು ಮರ ಬೆಳೆಸ್ತೀನಿ, ನಾನೊಬ್ಬರು ಮರ ಬೆಳೆಸ್ತೀನಿ ಅಂದರೆ ಸಾಧ್ಯ ಆಗುತ್ತೆ. ಆ ಭಾಗದ ಜನರು ಎಲ್ಲೆಲ್ಲಿ ಮರ ಬೆಳೆಸ್ಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿ ಮರ ಬೆಳೆಸಲಿಕ್ಕೆ ಒಂದು ಕಾರ್ಯಕ್ರಮಗಳು ಹಾಕ್ಕೊಂಡಾಗ, ಮತ್ತು ಅದರ ನಿರ್ವಹಣೆ ಮಾಡಿದಾಗ, ನಿರ್ವಹಣೆ ಯಾರು ಮಾಡಬೇಕು? ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳು, ಆ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯತಿಗಳೇನಿದೆ, ತಾಲೂಕು ಪಂಚಾಯತಿನೋ ಜಿಲ್ಲಾ ಪಂಚಾಯತಿನೋ, ಅಂಥ ಒಂದು ಸ್ಥಳೀಯ ಸಂಸ್ಥೆಗಳು ಜವಾಬ್ದಾರಿ ತಗೊಂಡು ಅದಕ್ಕೆ ನೀರು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಮರಗಳನ್ನು ಬೆಳೆಸುವಂಥ ಕಾರ್ಯಕ್ರಮಗಳನ್ನು ತೋಟಗಾರಿಕೆ ಇಲಾಖೆ ಹೆಚ್ಚಿನ ಜವಾಬ್ದಾರಿ ವಹಿಸಿ, ಇವತ್ತು ನಾವು ಬೆಂಗಳೂರಲ್ಲಿ ಇವತ್ತು ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಅದೇ ರೀತಿ ಆ ಭಾಗದಲ್ಲಿ ಕೂಡ ನಿರ್ವಹಣೆ ಮಾಡಿದ್ರೆ ಖಂಡಿತವಾಗೂ ಯಶಸ್ಸನ್ನು ಕಾಣ್ತೇವೆ, ಖಂಡಿತವಾಗಿ ಕಾಣ್ತೇವೆ. ಬಟ್ ಇಲ್ಲಿ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರಬೇಕು. ಈಗ ನಾನು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ನಮ್ಮ ಭಾಗದಲ್ಲಿ ಇವತ್ತೇನು ವೈಟ್ ಫೀಲ್ಡ್ ನಾನೇನು ಮನೆ ಇದೆ ಅಲ್ಲೊಂದು ನಮ್ಮ ಇರ್ತಕ್ಕಂಥ ಜಾಗದಲ್ಲಿ ಒಂದು ಕೆರೆ ಇದೆ. ಈ ಸಾರ್ ಹೇಳ್ದಂಗೆ ಸುತ್ತಲೂ ಆ ಕಸ ಹಾಕಿ ತುಂಬ ಪರಿಸರನ ಹಾಳು ಮಾಡಿದ್ದಾರೆ. ಒಂದು ಪರಿಸರ ಸಂರಕ್ಷಣೆ ಆಗಬೇಕು, ಜೊತೆಗೆ ನೀರಿನ ಸಂಗ್ರಹ ಆಗೋದಕ್ಕೆ ಕೆರೆ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಾನು ನಮ್ಮ CJ ಅವರ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ. ಅವ್ರು 24 ರಿಟೈರ್ಡ್ ಆಗ್ತಾ ಇದ್ದಾರೆ. ಅಷ್ಟರೊಳಗಡೆ ಏನಾದ್ರು ಒಂದು ಅವಕಾಶ ಕೊಟ್ಟರೆ ಆ ಕೆರೆ ಅಭಿವೃದ್ಧಿ ಮಾಡತಕ್ಕಂಥದ್ದು, ಜೊತೆಗೆ ಆ ನೀರಿನ ಸಂಗ್ರಹ, ಜೊತೆಗೆ ಆ ಒಂದು ಮರ ಒಂದು ನೆಡ್ತಕ್ಕಂಥ, ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಬೇಕು ಅಂತೇಳಿ ಅವರೊಂದು ಡೇಟ್ ಫಿಕ್ಸ್ ಮಾಡಲಿಕ್ಕೆ, ನಾನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅದನ್ನು ಅವರ ನಿರೀಕ್ಷೆಯಲ್ಲಿದ್ದೇನೆ ಮೇಡಮ್. ರೈಟ್, ಗೊತ್ತಾಯಿತು. ಬೆಂಗಳೂರು ನಾವು ಉದ್ಯಾನ ನಗರಿ ಅಂತ ಕರಿತೀವಿ. ಅಫ್ಕೋರ್ಸ್ ಅಭಿವೃದ್ಧಿ ಆಗ್ತಿದೆ, ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳಾಗ್ತಾ ಇದೆ.
ಯಾವುದೋ ಒಂದು ರೋಡ್ ತರಬೇಕು, ಯಾವುದೋ ಒಂದು ಮೆಟ್ರೋ ತರಬೇಕು, ಏನೋ ಒಂದು ಆಗಬೇಕು ಅಂಥೇಳಿ ಇಲ್ಲೊಂದು 500 ಮರ ಕಡಿದ್ರು ಅಂತ ಹೇಳಿದ್ರೆ 500 ಮರದ ರೀಪ್ಲೇಸ್ಮೆಂಟ್ ಆಗಬೇಕು. ಇಲ್ಲಿ ಉದ್ಯಾನ ನಗರಿ ಆಗಿದ್ದರಿಂದಾಗಿ ಮಳೆ ಚೆನ್ನಾಗಿ ಬರುತ್ತೆ ಸರ್, ಬರ್ತೀನಿ, ಮಳೆ ಚೆನ್ನಾಗಿ ಬರುತ್ತೆ. ಉದ್ಯಾನ ನಗರಿ ಆಗಿದ್ದರಿಂದನೇ ಮರ ಹೆಚ್ಚಿರೋದ್ರಿಂದನೇ ಮಳೆ ಚೆನ್ನಾಗಿ ಬರ್ತಿದೆ. ಈ 500 ಮರದ ರಿಪ್ಲೇಸ್ ಎಲ್ಲೋ ಕೋಲಾರದಲ್ಲೂ ಚಿಕ್ಕಬಳ್ಳಾಪುರದಲ್ಲೂ ಆಗಬೇಕಾಗಿಲ್ಲ. ಇದೇ ಬೆಂಗಳೂರಲ್ಲೆಲ್ಲ ಆದರೆ ತಾನೇ ಮಳೆ ಬ್ಯಾಲೆನ್ಸ್ ಆಗಿ ಬರೋದು. ಯಾಕೆ ಎಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೋ ಕೋಲಾರದಲ್ಲಿ 490 500 ಮರಗಳನ್ನು ನೆಟ್ಟು ಅಲ್ಲಿ ಬೆಳಿಬಾರ್ದು ಅಂತಲ್ಲ, ಇಲ್ಲಲ್ವ ಅದು ರಿಪ್ಲೇಸ್ಮೆಂಟ್ ಆಗಬೇಕಾಗಿರೋದು? ಮೇಡಮ್, ತಮಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಾನು ಸಾಮಾನ್ಯ ಜನತೆಯಿಂದ ಹೊರಗೆ ಬರೋಕ್ಕೆ ಇಷ್ಟಪಡ್ತೀನಿ. ಈಗ ಸಾಮಾನ್ಯ ಜನತೆಗೆ ಏನಾಗುತ್ತೆ ಅಂದರೆ, ಮೆಟ್ರೋ ಟ್ರೈನ್ ಬಂದ್ಬಿಡ್ತು. ಅವ್ರು ಏನು ಅಂದ್ಕೊಂಡಿದ್ದಾರೆ, ಏಕಾಏಕಿ ಹುಟ್ಟಿತು ಅಂದ್ಕೊಂಡಿದ್ದಾರೆ. ಇಲ್ಲ, ಯು ಬಿಲೀವ್ ಇಟ್ ಆರ್ ನಾಟ್, 10 ವರ್ಷದ ಮುಂಚೆನೇ ಪ್ಲಾನಿಂಗ್ ನಡೀತಾ ಇರುತ್ತೆ. ಮೆಟ್ರೋ ಹಿಂಗೆ ಬರಬೇಕು, ಇಲ್ಲಿ ಬರುತ್ತೆ, ಏನು ಎತ್ತ, ಅದಕ್ಕೆ ಏನೇನು ನಾವು ಜಾಗ ತೊಗೋಬೇಕು ಅನ್ನೋದೆಲ್ಲ 10 ಇಯರ್ಸ್ ಮುಂಚೆನೇ ಬರ್ತಾ ಇರುತ್ತೆ. ಹೌದಾ? ಯು ಬಿಲೀವ್ ಇಟ್ ಆರ್ ನಾಟ್, ಆ 10 ಇಯರ್ಸ್ ಸ್ಟಾರ್ಟಿಂಗ್ ಪ್ಲಾನಿಂಗ್ ಆಗುತ್ತಲ್ಲ, ನಾವು ಗಿಡ ಮರ ಕಡಿಲಿಕ್ಕೆ ಇದಕ್ಕೆ ಯಾವತ್ತೂ ನಾವು ಅಡ್ಡಿಪಡಿಸಲ್ಲ. ನಾವು ದೇವದರಿಂದ ಇಲ್ಲಿವರೆಗೂ ನಾವು 16 ಲಕ್ಷ ಗಿಡಗಳ ನೆಡುವಿಕೆ, ಪೋಷಣೆ ಮತ್ತು ಪರಿಹಾರ, ಇಷ್ಟು 16 ಲಕ್ಷ ಗಿಡಕ್ಕೆ ಮಾಡ್ಕೊಂಬಂದಿದ್ದೀವಿ ಇಲ್ಲಿವರೆಗೂ. ಓಕೆ, ಆ 10 ವರ್ಷದ ಮುಂಚೆ ಅವ್ರಿಗೆ ಗೊತ್ತಾಗುತ್ತಲ್ಲ ಪ್ಲಾನಿಂಗಲ್ಲಿ. ಇಲ್ಲೇ ನೀವು ಬೆಂಗಳೂರಲ್ಲಿ ನಾನು ಕೊಡ್ತೀನಿ, ಯಾವ ಇವರಾದ್ರೂ ಪೊಲಿಟಿಷಿಯನ್ ಬರ್ಬೋದು, ಯಾರಾದರೂ ಬರ್ಬೋದು, ನನ್ನ ಹತ್ರ ಯಾವ IAS ಆಫೀಸರ್ ಆದರೂ ಬರ್ಬೋದು. ಮಿನಿಮಮ್ 30,000 ಗಿಡ ನೆಡಲಿಕ್ಕೆ ಜಸ್ಟ್ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ, 10 ಕಿಲೋಮೀಟರ್ ದೂರದಲ್ಲಿ ನಿಮಗೆ 30,000 ಗಿಡ ನೆಡೋಷ್ಟು ಜಾಗ ಇದೆ. ಓಕೆ, ಅಲ್ಲಿಗೆ ಬನ್ನಿ, ನೀವು ಗಿಡ ಹಾಕಿ. ನೀವು ಕೇಳ್ತಿರೋದು ಬರೀ 500 ಗಿಡ ಕಡಿತೀನಿ ಅಂತೇಳಿ. ನಾನು ಹೇಳ್ತೀನಿ 500 ಗಿಡ ಕಡಿದ್ರೆ ಅದಕ್ಕೆ 10 ಪಟ್ಟು ಹಾಕಿ ಅಂತಲೇ ನಾವು ಹೇಳೋದು. ರೈಟ್. ಓಕೆ, ಕಡಿಯೋಕೆ ಅಡ್ಡೆ ಪಡಿಸಲ್ಲ, ಬಟ್ 10 ಪಟ್ಟು ಗಿಡ ಹಾಕಬೇಕು. ದಿಟ್ ಈಸ್ ಅವರ್ ಕಾನ್ಸೆಪ್ಟ್. ಓಕೆ, 500 ಗಿಡಕ್ಕೆ 5,000 ಗಿಡ ನಾನು ಜಾಗ ಕೊಡ್ತೀನಿ. ಈ ಜಾಗ ಈ ಸುತ್ತಮುತ್ತಲ 5-6 ಕಿಲೋಮೀಟರ್ ಇಂಬ್ಯಾಲೆನ್ಸ್ ಆಗಲ್ವಾ ಈ ಮರ ಕಡಿಯೋದ್ರಿಂದ? ಗೊತ್ತಿಲ್ಲ, ಆಗಲ್ಲ. ಪ್ರಕೃತಿ ಸೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಓಕೆ, ಬಟ್ ನಾನು ನಿಮ್ಗೆ 10 ಕಿಲೋಮೀಟರ್ ಕೊಡ್ತೀನಲ್ಲ ನಿಮಗೆ, ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಬ್ಯಾಲೆನ್ಸ್. ಓಕೆ, ಬ್ಯಾಲೆನ್ಸ್ ಅನ್ನೋದಕ್ಕಿಂತ ನಿಮಗೆ ಮರ ಕಡೆ ಹಕ್ಕೇ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಅಂದರೆ. ಓಕೆ, ನಾನು ಅದನ್ನೇ ಮೊನ್ನೆ ಗೌರ್ಮೆಂಟಿಗೆ ಒಂದು ಇದನ್ನ ಹಾಕಿದ್ದೀನಿ, ಫೋಕ್ಸೋ ಕಾಯ್ದೆ ಇದೆ ಅಲ್ವಾ? ಓಕೆ, ಅದಕ್ಕಿಂತ ವರ್ಸ್ಟ್ ಇನ್ನೊಂದು ಕಾಯ್ದೆ ತರಬೇಕು, ಮರ ಮುಟ್ಟಿದವನಿಗೆ ಡೋಂಟ್ ಡೇರ್ ಟು ಟಚ್ ದ ಟ್ರೀ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ. ಓಕೆ, ನೋಡಿದ್ರಿ ಎಷ್ಟು ಮಳೆ ಹೊಡಿತಾರೆ, ಎಷ್ಟು ಸ್ಟ್ಯಾಪ್ಲರ್ಗಳು ಹೊಡಿತಾರೆ, ಆ ಕಬ್ಬಿಣದ ರಾಡ್ಗಳು ಹೊಡಿತಾರೆ. ಇದನ್ನು ನಾನು ಲಾಸ್ಟ್ ಚಂದನ 1 hour ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಓಕೆ, ಬಟ್ ಕಣ್ಣಿನಲ್ಲಿ ರಕ್ತ ಬರುತ್ತೆ ನೋಡಿದ್ವಿ ಅಂತಂದರೆ, ಅಷ್ಟು ಒಂದು ವರ್ಸ್ಟ್ ಸ್ಟೇಟಸಲ್ಲಿ ನಮ್ಮ ಟ್ರೀಗಳನ್ನ ನೋಡ್ಕೊತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು ಇಷ್ಟೇ, ನೀವು ಮನಸ್ಸಿದ್ದರೆ ಮಾರ್ಗ ಅನ್ನೋದ್ರೆ ಹುಡುಕಿದ್ರೆ ದೇವರು ಸಿಗ್ತಾನಂತೆ. ಇವತ್ತು ನೀವು ಇವತ್ತು ಫಿಂಗರ್ ಟಿಪ್ಸಲ್ಲಿ ಏನೆಲ್ಲ ಸಿಗುತ್ತೆ. ಓಕೆ, ಅಂಥ ವಿಚಾರಕ್ಕೆ ನೀವು ಬಂದಾಗ ನೀವು ಯಾಕೆ ಸುಮ್ಮನೆ ಅದು ಇದು ಅಂತಂದು ಹೇಳ್ಬಿಟ್ಟು ಡಿಸ್ಟರ್ಬೆನ್ಸ್ನಲ್ಲಿ ಇರ್ತೀರಾ? ಬಿಟ್ಟುಬಿಡಿ, ಅದನ್ನೆಲ್ಲ ಬಿಡಿ. ನಿಮಗೆ ನೀವು ಬಿಲೀವ್ ಇಟ್ ಆರ್ ನಾಟ್, ನೀವು ನಂಬಿ ಬಿಟ್ಟರೆ ಬಿಡಿ. ಓಕೆ, ಇಷ್ಟು ನೀವು ಬೆಂಗಳೂರು ಸರೌಂಡಿಂಗ್ ಓನ್ಲಿ 10 ಕಿಲೋಮೀಟರ್ಸಲ್ಲೇ ನಿಮಗೆ 30,000 ಹೌದು ಗಿಡ ನೆಡ್ಲಿಕ್ಕೆ ಜಾಗ ಇದೆ ಅಂದರೆ ಯಾಕೆ ಹುಡುಕಲ್ಲ ನೀವು? ಹುಡುಕಿಬಿಟ್ಟು ನಿಮ್ಗೆ 10 ವರ್ಷದ ಮುಂಚೆನೇ ಪ್ಲಾನಿಂಗ್ ಇರುತ್ತಲ್ಲ, ಅದನ್ನ ಹಾಕಿ. ಅವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಮಗೆ ಮರ ಕಡೆ ನಾನು ಅಭಿವೃದ್ಧಿ ಅನ್ನೋದು ಇದೆಯಲ್ಲ, ಅದು ಬೇಕೇ ಬೇಕು ಇವತ್ತು ಜನತೆಗೆ. ಯಾಕಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿರೋಧಿ ಅಲ್ಲ. ಇವತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಎಲ್ಲೋ ಬಿಟ್ಬಿಟ್ಟು ಮೆಟ್ರೋದಲ್ಲೇ ಬಂದೆ, ನನಗೆ ಗೊತ್ತಾಗಲಿ ಇಷ್ಟು ಬೇಗ ಬಂದೆ ಅಂತಂದೇಳಿ. ಯಾಕಂದ್ರೆ ಲಕ್ಕೇನಪ್ಪ ಅಂದ್ರೆ ಮೆಟ್ರೋ ಇಳಿದ ತಕ್ಷಣ ನಿಮ್ದು ಆಫೀಸ್ ಇದೆ, ಅದೊಂದು ಅಡ್ವಾಂಟೇಜ್ ಇರುತ್ತೆ. ಓಕೆ, ಅಂತ ಒಂದು ಅಭಿವೃದ್ಧಿ ಆಗಿದೆ. ಇಲ್ಲ ಅಂದರೆ ನೀವು ಲೊಕೇಶನ್ ಹಾಕೊಂಡ್ರಿ ಅಂತಂದ್ರೆ ನನ್ನ ಜಾಗದಿಂದ ಇಲ್ಲಿಗೆ ತೋರಿಸಿದ್ದು 60 ನಿಮಿಷ. ಓಕೆ, ಆ ಸಿಚುಯೇಷನಲ್ಲಿ ನೀವು ಮೆಟ್ರೋದಲ್ಲಿ ಜಸ್ಟ್ ನಾನು 15 ನಿಮಿಷದಲ್ಲಿ ಬಂದೆ. ಇಟ್ಸ್ ವಂಡರ್ಫುಲ್ ಥಿಂಗ್ ಅಲ್ವಾ? ಓಕೆ, ಅದಕ್ಕೆ ಅಭಿವೃದ್ಧಿ ಬೇಕೇ ಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೆಂಗೆ? ಎಕ್ಸಾಕ್ಟ್ಲಿ. ಇದಕ್ಕೆ ಭಾಳ ಅತ್ಯದ್ಭುತವಾದ ಮಹನೀಯರಿದ್ದಾರೆ. ನಾನು ಯಾಕೆ ನಾನು ಒಂದು ಮಿಯಾವಾಕಿ ಫಾರೆಸ್ಟ್ ಅಂತಾನೆ ಮಾಡಿದ್ದೀವಿ. ಇದಕ್ಕೆ ನಾನು ತುಂಬ ನೆನೆಸ್ಕೊಳ್ಳೋದು ಏನಪ್ಪ ಅಂತಂದರೆ, ರಜನೀಶ್ ಗೋಯಲ್ ಸಾಹೇಬ್ರು ಅಂತ ಇವತ್ತು ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಅವರು ನಮಗೆ ಆ ಜಾಗನ ತೋರಿಸ್ಕೊಟ್ರು. ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಆಫೀಸರ್ಸ್ ಒಂದೇ ಥರ ಇರಲ್ಲ. ಓಕೆ, ಅವರ ವೈಫು ಇದ್ದಾರೆ ಶಾಲಿನಿ ಅಮ್ಮ ಅಂತ ಹೇಳ್ಬಿಟ್ಟು, ಅವರು ಕೂಡ ಅವರಿಬ್ಬರು ಸತತವಾದ ಪರಿಶ್ರಮದಿಂದ ನಾವು ಇವತ್ತು ಮಿಯಾವಾಕಿ ಫಾರೆಸ್ಟ್ ಅನ್ನೋದನ್ನ ಬೆಂಗಳೂರು ಸೆಂಟ್ರಲ್ಲೇ ಅದು ಹೆಂಗೆ ಹೃದಯ ಭಾಗದಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಒಂದೇ ಜಾಗದಲ್ಲಿ ನಿಮಗೆ 12,000 ಗಿಡ ಸಿಗ್ತವೆ ಒಂದೇ ಜಾಗದಲ್ಲಿ. ಓಕೆ, ಇದಕ್ಕೂ ಆ ಕಾನ್ಸೆಪ್ಟಿಗೆ ಆ ಇಬ್ಬರು ಮಹಾನುಭಾವರು ಕಾರಣ, ರಜನೀಶ್ ಗೋಯಲ್ ಸಾಹೇಬ್ರು ಮತ್ತು ಶಾಲಿನಿ ಅಮ್ಮ ಅವರು. ಹೀಗಾಗಿದೆ. ಇದರಲ್ಲಿ ಇನ್ನೊಬ್ರು ನೆನೆಸ್ಕೊಂಡ್ಬಿಡ್ತೀನಿ, ಅಮರ್ ನಾರಾಯಣ್ ಸಾಹೇಬ್ರು ಅಂತೇಳಿ. ಇವರೊಬ್ಬರು IAS ಆಫೀಸರು, ಚಿತ್ರದುರ್ಗ DC ಇದ್ರು, ದಾವಣಗೆರೆ DC ಇದ್ರು. ಗೋ ಗ್ರೀನ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ರು. ಓಕೆ, ಅಲ್ಲಿ ಏನಪ್ಪ ಅಂತ ಅಂದರೆ, ನಮ್ಮನ್ನೆಲ್ಲ ಕಾಲೇಜ್ ಹುಡುಗರನ್ನ ಎಲ್ಲರನ್ನು ಸೇರಿಸ್ಕೊಂಡು, ಓಕೆ, ಅನುದಾನ ಏಕೆ, ಶ್ರಮದಾನ ಓಕೆ,
ಇವತ್ತಿಗೆ ಅವ್ರು ಮನ್ಸು ಮಾಡಿದ್ರೆ ನಮ್ಮನ್ನ ಒಂದೊಂದ್ಸರಿ ಕರ್ಕೊಂಡು ಹೋದಾಗ 5-5 ಲಕ್ಷ ಬಿಲ್ ಹಾಕ್ಬೋದಿತ್ತು. ನಮ್ಮ ಹುಡುಗರಿಗೆಲ್ಲ ಎಂತ ಮೋಟಿವೇಶನ್ ಮಾಡ್ತಿದ್ರು ಅಂತಂದ್ರೆ ಕಲ್ಯಾಣಿಗಳನ್ನ ಹುಡುಕ್ತಾ ಇದ್ರು, ಹುಡ್ಕೊಂಬರಿ ಕಲ್ಯಾಣಿ ಎಲ್ಲೆಲ್ಲಿ ಮುಚ್ಚಿದಾವೆ ಅಂತೇಳಿ. ಬಿಲೀವ್ ಇಟ್ ಆರ್ ನಾಟ್ ಹೆಂಗ್ ಹುಡುಕ್ತಿದ್ವಿ ಅಂತಂದ್ರೆ ಹೆಕ್ತಾ ಇದ್ವಿ, ಹುಡುಕೋದಲ್ಲ. ಆಲ್ ಓವರ್ ದಾವಣಗೆರೆ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಹೆಕ್ಕಿಬಿಟ್ಟು ಒಬ್ರು ತಗೊಂಬಂದ್ರ ಕಾನ್ಸೆಪ್ಟ್ ಇಲ್ಲಿದೆ ಅಂತಂದ್ರೆ ಸಂಡೇ ಮಾರ್ನಿಂಗ್ ಅವ್ರವ್ರ ಮನೆಯಿಂದನೇ ಬಾಕ್ಸು ಬುತ್ತಿ ಎಲ್ಲ, ಓಕೆ, ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ, ಚಿತ್ರಾನ್ನ ತರ್ತಿರೋ ಮೊಸರನ್ನ ತರ್ತಿರೋ ಗೊತ್ತಿಲ್ಲ, ಏನ್ ತರ್ತಿರೋ ತರಬೇಕು, ಓಕೆ, ಅವ್ರವ್ರೆ ಟೂಲ್ಸ್ ತರಬೇಕು, ತಗೊಂಬಂದು ಆ ಕಲ್ಯಾಣಿ ಕ್ಲೀನ್ ಮಾಡಬೇಕು. ಯಾರಿಗೆ ಮಾಡ್ತಾರೆ ಇದನ್ನ? ಇವತ್ತು ನಾವು ಯಾರಿಗೆ ಒಬ್ರಿಗೆ ಕೊಟ್ವಿ ಅಂದ್ರೆ ಮಿನಿಮಮ್ 5 ಲಕ್ಷದಿಂದ 10 ಲಕ್ಷ ಬಿಲ್ ಹಾಕೊಂತಾರೆ. ಆ ಅಮರನಾರಾಯಣ್ ಕೂಡ ಆ ಮಹಾನ್ ಭಾವರನ್ನು ನೆನೆಸ್ಕೋಬೇಕು ಇವತ್ತಿನ. ವೆರಿ ನೈಸ್, ವೆರಿ ನೈಸ್ ಸರ್. ಅಭಿವೃದ್ಧಿ ಮತ್ತು ಪ್ರಕೃತಿ ನಾಶ ಅಂತಾಗ ನೀವೇನು ಹೇಳಕ್ ಬಯಸ್ತೀರಿ? ಅಭಿವೃದ್ಧಿ ಅಂದರೆ ಮರಗಳನ್ನು ಕಡಿಯೋದಾ? ಅಭಿವೃದ್ಧಿ ಅಂದರೆ ಬಿಲ್ಡಿಂಗ್ಗಳಿಗೆ ಏರೋದಾ? ಪ್ರಕೃತಿಯನ್ನು ಉಳಿಸ್ತಾನೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ ಅಮ್ಮ. ಅದಕ್ಕೇನೆ ಈಗ ನಾವು ಇದು ಯಾವುದೇ ಒಂದು BMRC ಇದಾಗಿರ್ಬೋದು, ಯಾವುದೇ ಒಂದು ಆಗಬೇಕು ಅಂತೇಳಿ ಅಪ್ರೂವಲ್ ಕೊಡ್ತಾರಲ್ವ, ಇದರಲ್ಲಿ ಈಸಿ ಕ್ಲಿಯರೆನ್ಸ್ ಅಂತ ಬರುತ್ತೆ. ಅಂದರೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಬರುತ್ತೆ. ಎನ್ವೈರ್ಮೆಂಟ್ ಕ್ಲಿಯರೆನ್ಸಲ್ಲಿ ಯಾರ್ಯಾರು 2 ಲಕ್ಷ ಮೇಲ್ಗಡೆ ಇರ್ತಕ್ಕಂಥ ಒಂದು ಕಟ್ಟಡವಾಗಲಿ, ಏನೇ ಒಂದು ಯೋಜನೆ ಆಗಲಿ, ಇನ್ಕ್ಲೂಡಿಂಗ್ ರೋಡ್ ಆಗಲಿ, ಏನೇ ಆಗಲಿ ಮಾಡಬೇಕು ಅಂತಾರೆ 2 ಲಕ್ಷ ಸ್ಕ್ವೇರ್ ಫೀಟ್ ಮೇಲೆ ಇದ್ದರೆ ಅವರು ಆ ಪ್ರಾಜೆಕ್ಟಿನ 2% ದುಡ್ಡನ್ನು CER ಅಂತ ಹೇಳ್ತೀವಿ, ಅಂದರೆ ಕಾರ್ಪೊರೇಟ್ ಎನ್ವೈರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದನ್ನು ಮಾಡಬೇಕು ಅಂತ. ಜ್ಞಾಪಕ ಇಟ್ಕೊಳ್ಳಿ, ಇದು CSR ಅಲ್ಲ, ಇದು CER, ಇದು ಬೇರೆ. ಇದು ಎನ್ವೈರ್ಮೆಂಟಿಗೆ ಮಾತ್ರ ಮಾಡಬೇಕಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡ ಬರ್ತಿದೆ ಅಂದರೆ ಆ ಒಂದು ಕಾರ್ಯಕ್ರಮವನ್ನು, ಅಂದರೆ ಅವರು ಏನು ಒಂದು ಎನ್ವೈರ್ಮೆಂಟಿಗೆ ಕ್ರಿಯೇಟ್ ಮಾಡ್ತಿದ್ದಾರೆ ಅಥವಾ ಇದನ್ನು ಮಾಡ್ತಾ ಇದ್ದಾರೆ 5 ಕಿಲೋಮೀಟರ್ ಒಳಗಡೆ ಮಾಡಬೇಕು ಅಂತಿದೆ. ಮರಗಳು ಹೇಳಿದ್ರಿ BMRC ಅಲ್ಲೂ ಸುಮ್ಮನೆ ಕಳೆದ್ಬಿಟ್ಟು ನಾನು ಅಲ್ಲೆಲ್ಲ ಹೊಸಕೋಟೆಯಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಬರಲ್ಲ. ಅವರು CER ಕೆಳಗಡೆ ಇದ್ದಾರೆ. ಆ 2% ದುಡ್ಡು ಇವಾಗ 1000 ಕೋಟಿ ಅಂತ ಹೇಳಿದ್ರೆ ಯೋಚನೆ ಮಾಡಿ, 2% ಆಫ್ ದ ಪ್ರಾಜೆಕ್ಟ್ ಫಂಡ್, ಅಂದರೆ ಅದನ್ನು ಇವರು ಮಾಡಬೇಕಾಗಿತ್ತು. ಇದು ಕುಲಂಕುಷ ನೋಡೋಣ, ನಾವು ಆ್ಯಸ್ ಆಕ್ಟಿವಿಸ್ಟ್ ಮುಂದೆ ನೋಡ್ತೀವಿ ಎಲ್ಲಿ ಮಾಡಿದ್ರು, ಏನು ಮಾಡಿದ್ರು, ಎಷ್ಟು ಮಾಡಿದ್ರು, ಎಷ್ಟು ಕೂತ್ಕೊಂಡಿದೆ ಅಂತ. ಮರ ಅದು ಮರವಾಗಿ ಬೇಕೇ ಹೊರತು, ಮರ ಅಂದರೆ ಅದಕ್ಕೆ ಅರ್ಥ ಇದೆಯಮ್ಮ, ಅಂದರೆ 30 ಇಂಚ್ ಗರ್ತು. ನಾನು ಅದು ಬರೋವರೆಗೂ ಇವ್ರನ್ನ ಬಿಟ್ಟುಕೊಡುವಂಥ ಯೋಚನೆಯಲ್ಲಿಲ್ಲ. ಯಾಕೆಂತ ಹೇಳಿದ್ರೆ ಸುಮ್ಮನೆ ನನಗೊಂದು ಸರ್ ನಿಂತಿದೆ ಅಂತ ಹೇಳ್ಬಿಟ್ಟು ಒಂದು 3 ಇಂಚಿಂದ ಒಂದು ಇದಾರ್ಥ ಒಂದು 2 ಎಲೆ ನಿಂತಿರುತ್ತೆ, ಇದು ಮರ ಅಂತಾರೆ ನಮಗೆ ಬಂದ್ಬಿಟ್ಟು. ನಾನಂದ್ರೆ ಸರ್ ಮರಕ್ಕೂ ಗಿಡಕ್ಕೂ ವ್ಯತ್ಯಾಸ ಇದೆ. ಯಾಕಂದರೆ ನಿಮ್ಗೆ ನಾಳೆ ಗಿಡ ಕಡಿಯೋದಕ್ಕೆ ಯಾರ ಪರ್ಮಿಷನು ಬೇಡ, ಮರ ಕಡಿಯೋಕ್ಕೆ ನಮ್ಮ ಪರ್ಮಿಷನ್ ಬೇಕು. ನಿಮಗೆ 30 ಇಂಚ್ ಗರ್ತು ಬಂದ ಮೇಲೆ ಅದು ಮರ ಅಂತ ಬಂದ ಮೇಲೆ ನೀವು ಏನೇ ಮಾಡಿ ನೀವನ್ನ ಕಡಿಯೋದು ಬೇಕು ಅಂದರೆ ತುಂಬ ಇದಿದೆ. ಇನ್ನೂ ಏನು ಅಂದ್ರೆ ಎನ್ವೈರ್ಮೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಯಾವುದೇ ಒಂದು ಮರ ಇದ್ದರೆ, ಒಂದು ಕೆರೆ ಇದ್ದರೆ, ಒಂದು ಕುಂಟೆ ಇದ್ದರೆ, ಒಂದು ಗೋಕಟ್ಟೆ ಇದ್ದರೆ, ಹಲವಾರು ಬೆಂಗಳೂರಿನ ಸುತ್ತಮುತ್ತಲು ನಾನು ಹೇಳ್ತಕ್ಕಂಥ ದೊಡ್ಡಬಳ್ಳಾಪುರ, ಆನೇಕಲ್ಲು, ರಾಮನಗರ, ನಮ್ಮ ದೇವನಹಳ್ಳಿ, ಈ ಸುತ್ತಮುತ್ತಲು ಇರ್ತಕ್ಕಂಥ ಜಾಗದಲ್ಲಿ ಕೆರೆಗಳು ಉಳ್ಕೋತು, ಕುಂಟೆಗಳು ಗೋಕಟ್ಟೆಗಳೆಲ್ಲ ಹೋಯ್ತು. ಯಾರು ತಗೊಂಡ್ರು? ನಾವೇನು ಕಡಿಮೆ ಇಲ್ಲ, 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಎಲ್ಲವೂ ಹೋಗ್ಬಿಟ್ಟಿದೆ. ಯಾರು ಎಲ್ಲೇ ಇರಲಿ, ಎಷ್ಟೊಂದು ಜನ ಯಾವ್ಯಾವ ಕುಂಟೆನ ಯಾರ್ಯಾರ ಹೆಸರಿಗೆ ಮಾಡಿಕೊಂಡ್ರು ಅದನ್ನೆಲ್ಲ ಎಲ್ಲವನ್ನು ಮಂಗಮಾಯ ಮಾಡಿ ಹಾಕ್ಬಿಟ್ಟಿದ್ದಾರೆ. ಆದರೆ ಇಂಥವೇನೇಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಅಂತ ಕರೀತಕ್ಕಂಥದ್ದು. ಕೇಳಿದ್ರೆ ಪ್ರಶ್ನೆ ಏನ್ರಿ ಅದು ಮೊದಲು ಅಲ್ಲಿ ಗೋಕಟ್ಟೆ ಇತ್ತು, ಹಸುನೇ ಇಲ್ಲ ಸರ್. ಹಸು ಇಲ್ಲ, ಅದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಆಗ್ಬೋದಲ್ಲ, ಅದರ ಬಗ್ಗೆ ಯೋಚನೆ ಇಲ್ಲ. ಇದಕ್ಕೆ ಹೊಣೆಗಾರಿಕೆ ಅಲ್ಲಿನ ಊರಿನ ಜನ. ಅವ್ರಿಗೆ ಗೊತ್ತು ಇಲ್ಲೊಂದು ಕುಂಟೆ ಇತ್ತು, ಇಲ್ಲಿ ಗೋಕಟ್ಟೆ ಇತ್ತು ಅಂತ ಬಿಟ್ಟುಕೊಡೋದು ಮಾತ್ರ ಅಲ್ಲ, ನೀನು ತಗೋ ನಾನು ತಗೋ, ನಾನು ಇದನ್ನ ಬೇರೆಯವ್ರಿಗೆ ಹೇಳಲ್ಲ, ಇವರು ಮಾತ್ರ ಹೇಳ್ತಕ್ಕಂಥದ್ದು ಆಗ್ಲೇಬೇಕಾಗಿದೆ. ಎನ್ವೈರ್ಮೆಂಟಲ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ. ಮೊನ್ನೆ ಇಂದಿರಾನಗರದಲ್ಲೇ ಒಂದು ವಿಷಯ ಆಯಿತು. ದೊಡ್ಡ ಮರ, ದೊಡ್ಡ ಗಾತ್ರದ, ಪ್ರಾಕ್ಟಿಕಲಿ 8 ಜನ ನಿಲ್ಲಬೇಕು ಅದನ್ನು ಹಿಡ್ಕೋಬೇಕು ಅನ್ನೋ ಅಷ್ಟು ದೊಡ್ಡ ಗಾತ್ರದ ಒಂದು ಮರ. ನನ್ನ ಪ್ರಕಾರ ಅದು 300 ಇಂಚು 400 ಇಂಚ್ ಅಷ್ಟು ಗಾತ್ರದ ಮರ ಕಳೆದ್ಬಿಟ್ರು ರಾತ್ರಿ. ಭಾಳ ಕ್ಲೀನಾಗಿತ್ತಮ್ಮ. ಬಂದ್ಬಿಟ್ಟು ಎಷ್ಟು ವ್ಯಾಲ್ಯೂ ಅಂದರು. ಓಕೆ, ವ್ಯಾಲ್ಯೂ ಬಂದಿದ್ದು 2.25 ಲಕ್ಷ. ಯಾಕೆ ಹೇಳಿ, ನಾವು ವಿ ಕ್ಯಾಲ್ಕುಲೇಟ್ ಎ ಟ್ರೀ ಬೈ ಇಟ್ಸ್ ಟಿಂಬರ್ ವ್ಯಾಲ್ಯೂ. ಅವ್ರು 2.5 ಲಕ್ಷ ಹೇಳಿದ ತಕ್ಷಣ ನಾನು ಬಂದ 2.5 ಲಕ್ಷ ಹಂಗಿಟ್ಟ, ತಗೊಳ್ರಿ ದುಡ್ಡು ಅಂತ ವಾದ. ಇಷ್ಟೇ ಮುಗೀತಮ್ಮ. ಆದರೆ ಪುಣ್ಯಕ್ಕೆ ಏನಾಗಿದೆ, ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ. The tree's value has to be through the oxygen that it is going to provide for its lifetime ಅಂತ ಕೊಟ್ಟಿದ್ದಾರೆ. ಹಂಗೆ ತಗೊಂಡಾಗ ಇವರು ಆ 2 ಲಕ್ಷ ಬಿಸಾಕ್ಬಿಟ್ಟು ಹೋದ್ರಲ್ಲಮ್ಮ. ಪೊಲೀಸ್ ಸ್ಟೇಷನ್ ಬಂದು ನಾವೆಲ್ಲ ಕೂತ್ಕೊಂಡಿದ್ವಿ, ಏನಿಲ್ಲ ಓಡಾಫೆಯಿಂದ ಬಂದು 2 ಲಕ್ಷದ ಹಿಂಗೊಂದು ಕಂತೆ ನೋಟ್ಗಳನ್ನ ಬಿಸಾಕ್ಬಿಟ್ಟು ತಗೊಳ್ರಿ ನಿಮ್ಗೆ ಪೆನಾಲ್ಟಿ ಅಂತ ಹೇಳ್ಬಿಟ್ಟು, ಪೆನಾಲ್ಟಿ ಪ್ಲಸ್ ಆ ಮರ ಕಡ್ದಿದ್ದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿಸಿ ದುಡ್ಡು ಕೊಟ್ಟರು ಹೋದರು. ಅವ್ರಲ್ಲಿ ನಾವು ಏನು ಮಾಡೋಕ್ಕಾಗಲಿಲ್ಲ.
ಹೌದು ಅದೇನು ಇವಾಗ ನಾನು ಎನ್ವೈರ್ಮೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀನಿ, ಎನ್ವೈರ್ಮೆಂಟಲ್ ಸರ್ವಿಸಸ್ ಕೊಡುತ್ತೆ. ಈ ನಾಪ್ಕ ಇಟ್ಕೊಳ್ಳಿ, ಎನ್ವೈರ್ಮೆಂಟಲ್ ಸರ್ವಿಸಸ್ ಕೊಡ್ತಕ್ಕಂಥದ್ದು ಒಂದು ಹುಳ ಒಪ್ಪಟ್ಟೆಯಿಂದ ಹಿಡಿದು ನಿಮ್ಮ ಬ್ಯಾಟಿಂದ ಹಿಡಿದು ಅಂದರೆ ಬಾವುಲಿಗಳಿಂದ ಹಿಡಿದು ನಿಮ್ಮ ಯಾವುದೇ ಒಂದು ವಸ್ತುಗಳು ಒಂದು ಎನ್ವೈರ್ಮೆಂಟಲ್ ಒಂದು ಸರ್ವಿಸಸ್ಸನ್ನು ಕೊಡ್ತಾ ಇರುತ್ತೆ. ಇದನ್ನು ನಾವು ಗುರುತಿಸಬೇಕು. ಇದನ್ನು ಗುರುತಿಸಿದ್ರೆ ಮಾತ್ರ ನಾವು ನಮ್ಮ ಪ್ರಕೃತಿ ಜೊತೆ ಇರಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು, ಉಳಿಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಆ ರೀತಿಯಲ್ಲಿ ನಮ್ಮ ಈಗಿನ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಏನಿದೆ, ಒಂದು ಮರದ ವ್ಯಾಲ್ಯೂ ಏನಿದೆ ಅಥವಾ ಮರದ ಸರ್ವಿಸಸ್ ಏನೇನು ಕೊಡ್ತಾ ಇದೆ ಅದರ ಪ್ರಕಾರವಾಗಿ ಅನುಗುಣವಾಗಿ ವ್ಯಾಲ್ಯೂ ಕೊಡಬೇಕಂತಕ್ಕಂಥದ್ದು. ಸೇಮ್ ವ್ಯಾಲ್ಯೂನ ಕೆರೆಗೆ, ಕುಂಟೆಗಳಿಗೆ, ಗೋಕಟ್ಟೆಗಳಿಗೆ ಮತ್ತು ಬಾವಿಗಳಿಗೆ ಇದೇ ವ್ಯಾಲ್ಯೂನ ಕೊಡಬೇಕು ಅಂತಕ್ಕಂಥ. ಅಂದರೆ ಇವತ್ತು ಒಂದು ಕೆರೆ ಕುಂಟೆ ಬಂದ್ಬಿಟ್ಟು ನಿಮಗೆ ಬರೀ ನೀರನ್ನು ಮಾತ್ರ ಅಲ್ಲ, ಫ್ಲಡ್ ಮಿಟಿಗೇಷನ್ ಮಾಡುತ್ತೆ. ಈ ಫ್ಲಡ್ ಮಿಟಿಗೇಷನ್ ಆದಾಗ ನಿಮಗೆ ಏನೇನು ಆಗ್ಬೋದು, ಎಷ್ಟು ಒಂದು 1000 ಕೋಟಿಯ ಒಂದು ಅದು ಇದೆಲ್ಲ ಮುಳುಗೋಗುತ್ತೆ ಅಂತಿದ್ರೆ ಅದು ಅದನ್ನು ತಡೀತಾ ಇದೆ. ಸೊ ಅದರ ವ್ಯಾಲ್ಯೂ ಬರೀ ಆ ಒಂದಷ್ಟು ನೀರು ಹಿಡ್ಕೋತು ಅಂತಲ್ಲ, ಅದರ ಜೊತೆಯಲ್ಲಿ ಫ್ಲಡ್ ಮಿಟಿಗೇಷನ್ ಮಾಡಿದ ವ್ಯಾಲ್ಯೂ, ನೀರನ್ನು ಹಿಂಗಿಸೋ ವ್ಯಾಲ್ಯೂ, ಅದು ಎಲ್ಲವನ್ನೂ ತೆಗೆದುಕೊಂಡಾಗ ಯಾಕಂದ್ರೆ ಯಾರೊಬ್ರಿಗೂ ರಾಜಕಾರಣಿಗಳು ತುಂಬ ಚೆನ್ನಾಗಿ ಹೇಳೋದು, ಏನ್ರಿ ಬೆಂಗಳೂರಿನಲ್ಲಿ ಕೆರೆಗಳು ಇದ್ದಿದ್ದು ಬರೀ ನೀರು ಕುಡಿಯೋ ನೀರಿಗೆ ಮತ್ತೆ ನೀರು ಶೇಖರಣೆ ಮಾಡಿ ಇಟ್ಕೊಳ್ಳೋಕ್ಕೆ, ಇವಾಗ ಎಲ್ರಿ ಅದನ್ನ ಕುಡಿಯೋ ನೀರಿಗೂ ವ್ಯವಸಾಯಕ್ಕೆ ಎಲ್ಲಿ ಮಾಡ್ತಾ ಇದೀವಿ, ಇನ್ಮೇಲೆ ಯಾಕೆ ಕೆರೆಗಳು ಬೇಕು ಬೆಂಗಳೂರಲ್ಲಿ ಅಂದರು. ಅದೇ ನಾವು ಹೇಳಿದ್ದು ಸರ್, ಪರ್ಪಸ್ ಅಂಡ್ ಫಂಕ್ಷನಾಲಿಟಿ ಚೇಂಜ್ ಆಗುತ್ತೆ. ಈಗಿನ ಪರ್ಪಸ್ ಅಂಡ್ ಫಂಕ್ಷನಾಲಿಟಿ ಬರೀ ಅಲ್ಲಿ ವಾಕಿಂಗ್ ಮಾಡೋದು ಮಾತ್ರ ಅಲ್ಲ, ನೀರು ಇಂಗುವಿಕೆ ಮತ್ತು ಫ್ಲಡ್ ಮಿಟಿಗೇಷನ್. ಇದರ ನೀವು ಒಂದು ತಗೊಂಡ್ರೆ ಒಂದೊಂದು ಕೆರೆ ಇವರೇನು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಹಾಕ್ತಾರಲ್ಮ, ಅದಕ್ಕೆ 1000 ಪಟ್ಟು ಜಾಸ್ತಿ ಆಗುತ್ತೆ. ಆ ವ್ಯಾಲ್ಯೂನ ಯಾವುದೇ ಕಾರಣಕ್ಕೂ ಯಾರು ಭರ್ಪಾಯಿ ಮಾಡಕ್ ಸಾಧ್ಯತೆನೇ ಇಲ್ಲ. ಇದನ್ನ ಎಲ್ಲರೂ ಅರ್ಥಕೋಬೇಕು. ತಮ್ಮ ತಮ್ಮ ಕೆರೆ, ಕುಂಟೆ, ಬಾವಿ, ಮತ್ತೆ ಹೇಳ್ತಮ್ಮ ಬಾವಿನೂ ಇದ್ರಲ್ಲಿ ತರ್ತಾ ಇದ್ದೀನಿ, ಅಲ್ಲಿಂದ ಒಂದು ಪ್ರಾರಂಭ. ಬಾವಿ ಆದ್ಮೇಲೆ ಗೋಕಟ್ಟೆ, ಗೋಕಟ್ಟೆ ಆದ್ಮೇಲೆ ಕುಂಟೆ, ಕುಂಟೆ ಆದ್ಮೇಲೆ ಕೆರೆ, ಕೆರೆ ಆದ್ಮೇಲೆ ಸಾಗರ. ಇದು ನಮ್ಮ ಒಂದು ಹಳೇ ಇದರಲ್ಲಿ ಕಾನ್ಸೆಪ್ಟ್. ಸೊ ಇದನ್ನ ನಾವು ಮೂವ್ ಮಾಡಬೇಕು. ಆದ್ರೆ ಎಲ್ರಿಗೂ ಜವಾಬ್ದಾರಿ ಇದೆ. ತಮ್ಮ ಮನೆಯ ಬಾವಿಯಿಂದ ಹಿಡಿದು ಅದನ್ನ ಬಾವಿ ನಿಮ್ಗೆ ಬತ್ತಿದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕನ್ವರ್ಟ್ ಮಾಡ್ರಿ, ಅದರಲ್ಲೇ ನೀವು ನೀರು ಬಿಡಿ ಸಾಕು. ಕಾನ್ಸೆಪ್ಟ್ ಗೊತ್ತಾಗಬೇಕು ಜನಕ್ಕೆ ಹೆಂಗೆ ಏನು ಅಂತ ಹೇಳಿ. ಕಲ್ಯಾಣಿ ಒಂದು ಆ್ಯಡ್ ಇರಲಿಲ್ಲ ಅದ್ರ ಜೊತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಕಲ್ಯಾಣಿ ಅದಕ್ಕೋಸ್ಕರ ಅಷ್ಟೇ ಇದೆ, ಬಾವಿ ಜೊತೆಗೆ. ಈ ಕ್ಷಣಕ್ಕೆ ಸರ್ ಇವಾಗ ಸಮಸ್ಯೆ ಆಗ್ಬಿಟ್ಟಿದೆ, ಏನು ಪರಿಹಾರ ಅಂತ ಅನ್ಸುತ್ತೆ ಅಂತ ತಿಳಿಸ್ಬೋದಾ ಮೇಡಮ್? ಈಗ ನಮ್ಮ ಸಾರ್ ಹೇಳಿದ್ರು ಹಣ ಮುಖ್ಯ ಅಲ್ಲ ಅಂತ. ಈ ಸಂದರ್ಭ ಹಣನೂ ಮುಖ್ಯ. ಎಲ್ಲರ ಈ ಒಂದು ನಮ್ಮ ಏನು ಜನಪ್ರತಿನಿಧಿಗಳಿದ್ದಾರೆ, ಸರ್ಕಾರ ಏನಿದೆ, ವಿರೋಧ ಪಕ್ಷಗಳೇನಿದೆ, ಎಲ್ಲರ ಜವಾಬ್ದಾರಿ ಮುಖ್ಯ. ನಮ್ಮ ಪರಿಸರವಾದಿಗಳಿರ್ಬೋದು, ನಾವುಗಳು ರೈತ ಮುಖಂಡರಿರ್ಬೋದು, ಎಲ್ಲರ ಪಾತ್ರ ಮುಖ್ಯ. ಏಕೆಂದರೆ ಈಗಿರ್ತಕ್ಕಂಥ ಸಂದರ್ಭವನ್ನು ನಾವು ಕಾಯಲೇಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಎಲ್ಲರೂ ಕೂಡ ದೇವಾಲಯಗಳಲ್ಲಿ ಪೂಜೆ ಮಾಡಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಆದಷ್ಟು ಬೇಗ ಮಳೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಏನು ರೈತರನ್ನು ಒಂದು ದನಕರುಗಳನ್ನು ಕಾಯಲೇಬೇಕಾದ್ದು ಇವತ್ತು ಆಳುವಂಥ ಸರ್ಕಾರಗಳು ಯಾವುದೇ ಇರಲಿ, ಇವತ್ತು ಮಠಮಾನ್ಯಗಳು ಕೂಡ ಇದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಅನೇಕ ಸಂಘ ಸಂಸ್ಥೆಗಳು ಸಹಕಾರ ಕೊಡಬೇಕಾಗ್ತದೆ. ಇವತ್ತು ನೀರು ಎಲ್ಲೆಲ್ಲಿ ಇಲ್ಲೋ ಅಲ್ಲಿ ನೀರು ಕೊಡಲಿಕ್ಕೆ, ಅಂದರೆ ಬೋರ್ವೆಲ್ಲಲ್ಲಿ ಎಲ್ಲ ನೀರು ಯಥೇಚ್ಛವಾಗಿರ್ತದೆ, ಆ ನೀರನ್ನು ಕುಡಿಯೋದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಈ ಒಂದು ಸಮಸ್ಯೆಯನ್ನು ಈ ಒಂದು 3 ತಿಂಗಳು ಕಾಯಲೇಬೇಕಾದಂಥ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಮೇಡಮ್. ರೈಟ್ ಸರ್, ನೀವು ಸಲಹೆ ಏನು ಕೊಡಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನಾನು ಭಾಳ ಸಿಂಪಲಾಗಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವ್ರು ಹೇಳ್ತಾ ಇದ್ರು ಆಗಲೇ CR ಅಂತಂದು ಹೇಳ್ಬಿಟ್ಟು, ಅದೇ CSR ಇದೆ. ನೀವು ನಂಬಿಟ್ರೆ ಬಿಡಿ, ಎಷ್ಟೋ ಲಕ್ಷಾಂತರ ಕಂಪ್ನಿಗಳು ಎಲ್ಲಿಂದನೋ ಬಂದುಬಿಟ್ಟು ಓಕೆ ಕೋಟಿಗಳು ಲೆಕ್ಕ ಇಲ್ಲದಷ್ಟು ಪ್ರಾಫಿಟ್ ತೊಗೊಂಡು ಹೋಗ್ತಿದೆ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಓಕೆ ಅವರಿಗೆ ಎಲ್ಲಿಂದ ದುಡ್ಡು ಬರಲಿಲ್ವಾ, ಎಲ್ಲೂ ಬೇಡ, ಎಲ್ಲ ಕಂಪನಿಗಳಿಗೆ ಟ್ಯಾಪ್ ಮಾಡಿ CSR ಆ್ಯಕ್ಟಿವಿಟೀಸ್ ಟ್ಯಾಪ್ ಮಾಡ್ಕೊಳ್ಳಿ. ಓಕೆ 100 ಕೋಟಿ ಅವ್ನು ನೆಟ್ ಪ್ರಾಫಿಟ್ ಇದೆ ಅಂದರೆ 2 ಕೋಟಿ ಅವ್ನು ಕೊಡಲೇಬೇಕು, ಕಂಪಲ್ಸರಿ ಕೊಡಬೇಕು. ಹೋಗಿ ಅವ್ನು ತಲೆ ಮೇಲೆ ಕೂತ್ಕೊಂಡ್ರೆ ಕೊಡ್ತಾನೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಕೇಳಾರು ಯಾರು ಇಲ್ಲ, ಕೇಳಾರು ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅದು ಅದ್ಭುತ. 2 ಕೋಟಿ ಕೊಡೋ ಜಾಗದಾಗ 20 ಲಕ್ಷ ಕೊಟ್ಬಿಟ್ರು ಅಂತಂದರೆ ಇನ್ನು 180. ಓಕೆ ಅಕೌಂಟಬಿಲಿಟಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ, ನೋ ಟ್ರಾನ್ಸ್ಪರೆನ್ಸಿ. ಓಕೆ ಹಿಂಗಿದ್ದಾಗ ಏನು ಮಾಡೋಕ್ಕಾಗಲ್ಲ. ಯಾವಾಗ ನೋಡ್ರಿ ನೀರು ಅಂತೀವಲ್ಲ, ನಾನು ಸ್ವಲ್ಪ ಈಗ ಒಂದು ಟೆಕ್ನಿಕಲ್ ಪಾಯಿಂಟ್ ಅಷ್ಟೇ. ಮೋಡ ಬಿತ್ತನೆ ಅಂತೀವಿ, ಕೆಲವರಿಗೆ ಅದು ಆಗಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ. ಅತಿ ಶೀಘ್ರ ರೈತನಿಗೆ ತುಂಬ ಅತ್ಯಂತ ಪ್ರಾಬ್ಲಮ್ ಆದಾಗ ನಾನು ಹೇಳಿದ ಗೌರ್ಮೆಂಟ್ ದುಡ್ಡು ಬೇಡ, ಒಂದು 10 ಕಂಪ್ನಿ CSR ತಗೊಂಡು ಮೋಡ ಬಿತ್ತನೆಗೋಸ್ಕರ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾವಾಗ ಅವರು ಕಾರ್ಪೊರೇಟ್ ಕಂಪ್ನಿಯವರು ಬಂದು ಅವ್ರು ಅದಕ್ಕೋಸ್ಕರ ಅಂತ ಇಟ್ಟಾಗ ಅದು ಸದ್ಬಳಕೆ ಆಗುತ್ತೆ. ಓಕೆ ಅದೇ ರೀತಿ ಮೋಡ ಬಿತ್ತನೆ ಒಂದು ಸ್ವಲ್ಪ ಮಾಡಲಿ, ಅದು ಟೆಕ್ನಿಕಲ್ ಆಗಿ ಮಾಡಲಿ ನೋಡಿಕೊಂಡು. ಯಾಕಂದರೆ ಎನ್ವೈರನ್ಮೆಂಟಲ್ಲಿ ಏನೂ
ಪ್ರಾಬ್ಲಮ್ ಆಗಬಾರ್ದು. ಆ ರೀತಿ ಮಾಡಲಿ. ಆವಾಗ ಮಾತ್ರ ಒಂದು ಸ್ವಲ್ಪ ಏನಾದರೂ ಒಂದು ನೀರಿಂದು ಇದಾಗ್ಬೋದು. ಜೊತೆಗೆ ನೀರಿಂದು ವ್ಯಾಲ್ಯೂ ಏನಾಗಿದೆ ಇವತ್ತು ಮನುಷ್ಯನಿಗೆ ಅಂತಂದರೆ ಗೊತ್ತಿಲ್ಲ. ನೀವು ನಂಬ್ತಿರೋ ಬಿಡ್ತಾರೆ ಗೊತ್ತು, ಮಕ್ಕಳು ಹಿಂಗೆ ಟ್ಯಾಪ್ ಬಿಡ್ತಾರೆ, ಬ್ರಷ್ ಮಾಡ್ತಾ ಇರ್ತಾರೆ, ಆ ಬ್ರಷ್ ಆಗೋವರೆಗೆ ಟ್ಯಾಪ್ ಆನಲ್ಲಿರುತ್ತೆ. ಇದನ್ನೆಲ್ಲ ಪೇರೆಂಟ್ಸಿಂದ ಹಿಡಿದು ಪ್ರತಿಯೊಂದು ಸ್ಕೂಲ್ಗಳಲ್ಲೇ ಫಸ್ಟ್ ಆ್ಯಕ್ಚುಲಿ ಏನು ಮಾತು ಗೊತ್ತಾ, ಮಗು ಮಾತು ಕೇಳೋದು ಅಪ್ಪ ಅಮ್ಮನ ಮಾತು ಕೇಳುತ್ತಲ್ಲ ಗೊತ್ತಿಲ್ಲ, ನೋಡಿ ಪ್ಲಸ್ ಟೀಚರು. ಓಕೆ, ಈಗ LKG UKG ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಆ ಟೀಚರ್ ಏನಾದರೂ ಇಲ್ಲ ಮಗು ನೀನು ಹಿಂಗಿದೆ ಕಣೋ, ಹಿಂಗಿದೆ, ಹಿಂಗೆ ನೀರು ಒಂದು ಹನಿನೂ ವೇಸ್ಟ್ ಮಾಡಬೇಡ. ಯಾವಾಗ ಮಗುಗೆ ಒಂದು ಹನಿ ನೀರಿಂದು ವ್ಯಾಲ್ಯೂ ಗೊತ್ತಾಗುತ್ತೆ ಗೊತ್ತಾ, ನಾವು ನೀವು ಎಲ್ಲ ಸೇರಿಕೊಂಡು ನಮಗೆ ದಿನ ಬೇಕಾಗ ನೀರನ್ನು ಕೊಡದಲ್ಲಿ ಎತ್ಕೊಂಬಂದು ಮಾಡ್ಕೊಂಡು ಸ್ನಾನ ಮಾಡಿದಾಗ ಮುಖ ತೊಳ್ಕೊಂಡಾಗ ಮಾತ್ರ ಆ ನೀರಿನ ಬೆಲೆ ಗೊತ್ತಾಗುತ್ತೆ. ಅದ್ರ ಆವಾಗ ಎತ್ಕೊಂಡ್ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಇವತ್ತು ಟ್ಯಾಪಲ್ಲಿ ಬಂದರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ವೆರಿ ನೈಸ್. ಕಾರ್ಯಕ್ರಮದಲ್ಲಿ ಇವತ್ತು ಮಂಜುನಾಥ್ ಗೌಡ್ರು, ಪ್ರಕೃತಿ ಪ್ರಸನ್ನ ಅವರು, ರಾಮ್ ಪ್ರಸಾದ್ ಅವರು, ಹಾಗೆಯೇ ಅಕ್ಷಯ್ ಹೆಬ್ಳಿಕರ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ. ನೀರಿನ ಮೌಲ್ಯ ತಿಳಿಸ್ಕೊಟ್ರಿ ನೀವು, ಧನ್ಯವಾದ ನಿಮ್ಮೆಲ್ಲರಿಗೂ. ಸೊ ವೀಕ್ಷಕರೇ, ವಿಶೇಷವಾಗಿ ಈ ಬಾರಿ ಬರಗಾಲ ಜಾಸ್ತಿ ಆಗಿದೆ. ಫೆಬ್ರವರಿ ಉಷ್ಣಾಂಶ 30 ಡಿಗ್ರಿ ಇದೆ. ಬೆಂಗಳೂರಿಗೆ ವಿಶೇಷವಾಗಿ ನೀರಿನ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಗ್ರಾಮೀಣ ಭಾಗದಲ್ಲಿ ಆಗಲೇ ಸಮಸ್ಯೆ ಆಗಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗೋದಾದರೆ ಅಲ್ಲಂತೂ ಸಮಸ್ಯೆ ತಾಂಡವಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಕೊಡುವಂತಹ ಅನುದಾನವನ್ನೇ ನಂಬಿಕೊಂಡು ಬಹಳಷ್ಟು ಮಂದಿ ಇದ್ದಾರೆ. ಇದು ಒಂದು ಭಾಗ. ಆದರೆ ನಾನೊಬ್ಬ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅಂತ ಯಾರೂ ಕೂಡ ಕೈ ಕಟ್ಟಿ ಕೂತ್ಕೋಬೇಡಿ. ಪ್ರತಿಯೊಬ್ಬರ ಪಾತ್ರ ಅನ್ನೋದು ಪ್ರಕೃತಿಯ ವಿಚಾರವಾಗಿ ಖಂಡಿತ ಇದ್ದೇ ಇರುತ್ತೆ. ಆಗಲೇ ಹೇಳಿದಾಗೆ ನಿಮ್ಮನೆ ಬಾವಿ ಇರ್ಬೋದು, ನಿಮ್ಮನೆ ಹತ್ತಿರ ಇರುವಂತಹ ಗೋಕಟ್ಟೆ ಇರ್ಬೋದು, ಕಲ್ಯಾಣಿ ಇರ್ಬೋದು, ಎಲ್ಲವನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಜಾಗೃತರಾಗಲಿ. ಹಾಗೆಯೇ ಇಂಗು ಗುಂಡಿಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ನಗರ ಪ್ರದೇಶ, ಗ್ರಾಮೀಣ ಭಾಗಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಗಮನ ಹರಿಸಿ. ಅಂತರ್ಜಲದ ಮಟ್ಟ ಹೆಚ್ಚಾಯಿತು ಅಂತ ಹೇಳಿದ್ರೆ, ಕಾಡು ಅನ್ನೋದು ಹೆಚ್ಚಾಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ನಾವು ಕೂಡ ಪ್ರಕೃತಿಗೆ ಪೂರಕವಾಗಿರ್ತೀವಿ. ಮಳೆ ಅನ್ನೋದು ಸಕಾಲಕ್ಕೆ ಬರುತ್ತೆ. ಎಲ್ಲರೂ ಕೂಡ ಸುಭಿಕ್ಷವಾಗಿರಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.